धन्य सर्व जगद्गुरु पाहिमान जगदाराध्य विश्वाराध्य कुलदेव यस्य स्मरण मात्रेण ऋणान्मुक्ति स्थितः तम वंदे जगदाधार विश्वाराध्यं जगद्गुरु ಪ್ರಾತಸ್ಮರಣೆ ಗುರುವಿನ ಸ್ಪರ್ಶಗೊಂಡು ವಿಶ್ವಾರಾಧ್ಯರನ್ನ ಗುರು ಬಸವಾರ್ಯರನ್ನ ಹಾಗೂ ನಿಮ್ಮ ಗುರು ಪರಂಪರೆಯಲ್ಲಿ ಶ್ರೇಷ್ಠತೆಯನ್ನು ಹೊಂದಿದಂತ ಲಿಂಗಪೂಜಾ ಲೋಕರು ತ್ರಿಕಾಲ ಜ್ಞಾನಿಗಳಾದ ಬಸವಲಿಂಗ ಶಾಸ್ತ್ರಿಗಳವರನ್ನು ಬದಲು ಮಾಡಿಕೊಂಡು ಎಲ್ಲಾ ಗುರು ಪರಂಪರೆಗೆ ನೆನೆದು ನಿಂಬಾಳ ಗ್ರಾಮದ ಮಿಂಚನಾಳ ಮನೆತನದವರ ಸಣ್ಣತಮ್ಮನ ಮತ್ತು ಮಿಂಚನಾಳ ಕುಟುಂಬದವರ ಗೃಹ ಪ್ರವೇಶದ ನಿಮಿತ್ತಾರ್ಥವಾಗಿ ಹಮ್ಮಿಕೊಂಡಂತಹ ಗುರುವಿನನ್ನ ಕರೆಕೊಂಡು ಗುರುಗಳ ಪಾದ ಪೂಜೆಯೊಂದಿಗೆ ನೀವೆಲ್ಲರೂ ಕೂಡ ಪಾಲ್ಗೊಂಡಂತಹ ಮಿಂಚನಾಳ ಪರಿವಾರದವರು ವಿಶ್ವಾರಾಧ್ಯರ ಶಿಷ್ಯ ಪ್ರಶಿಷ್ಯರು ಇವತ್ತು ಬಿಜಾಪುರ ಅನ್ಬೋದು, ಕಡಗಾದೂರು ಅನ್ಬೋದು, ನಮ್ಮ ಇಂಡಿ ಬಿರೇದಾರನು ಬಂದಾನ, ಇಂಡಿ ಬಿರೇದಾರ ಜಗದೀಶ್ ರಾವೂರ್ನಿಂದ ಬಂದಾನ, ನೀಲಕಂಠ ಕರದಳ್ಳಿಂದ ಬಂದಾನ, ಎಲ್ಲೆಲ್ಲಿಂದ ಎಲ್ಲ ಸರ್ಭಕ್ತರು ಕೂಡ್ಕೊಂಡಿರಿ. ಮತ್ತ ನಾನು ಲಿಂಗಾರ್ಚನೆ ಮುಗಿಸ್ಕೊಂಡು ಹೊರಬರೋದ್ರೊಳಗಾಗಿ ನಮ್ಮ ಸಣ್ಣ ತಮ್ಮ ಅಂದ ನಡೆಯಲ್ಲೇ ಹೋಗ ವೇದಿಕೆಗೆ ನಿಲ್ಲಪ್ಪ ಹತ್ತಿಗಳು ಅವ್ರ ಮಕ್ಕಳು ನಮಸ್ಕಾರ ಮಾಡ್ತಾರಂತ ಹೇಳಿದೆ. ಬೀಗರು ಬಿದ್ದರು ಬಂದಂತ ಎಲ್ಲ ಬಳಗದವರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣ ಅರ್ಧರಾತ್ರಿಯಲ್ಲಿ ಹೋದವರೆಲ್ಲ ಗೌತಮ್ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರಿನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥನೀಯ ಶಿವಗಳಾಗೋರಿನಯ್ಯ, ದಿಗಂಬರತ್ವ ತೊರೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗೋರಿನ ಸ್ವತಂತ್ರ ಧೀರಸಿದ್ದೇಶ್ವರ ನಿನ್ನ ಹೆಸರುವರೆಲ್ಲ ನೀನಾಗೋರಿನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋಗುವಂತ ತತ್ವಜ್ಞಾನಿಗಳು. ಜೀವನ ಶಾಶ್ವತವಾದಂಥದ್ದಲ್ಲ, ಗುರುವಿನಿಂದ ಜ್ಞಾನಿಯಿಂದ ಬಂದಂಥ ಅನುಭವಾಮೃತದ ಮಾರ್ಗ ಅದು ನಿತ್ಯ ನೂತನವಾಗಿರ್ತದ, ಯಾವಾಗಲೂ ಕೂಡ ನಮಗೆ ದಾರಿದೀಪವಾಗಿರತಕ್ಕಂಥದ್ದಾಗ್ತದೆ. ನಿಂಬಾಳ ಗ್ರಾಮ ಮಿಂಚನಾಳ ಮನೆತನ ಇದು ಸುಮಾರು ಇದಕ್ಕೆ ಇತಿಮಿತಿ ಇಲ್ಲ. ಎಂದು ಗವಾರಕ ಮತ್ತು ನಿಂಬಾಳದ ಮಿಂಚನಾಳ ಮನೆತನಕ್ಕೆ ಸಂಬಂಧ ಅಂತ ತಿಳ್ಕೊಂಡಂದ್ರೆ ಈ ಮಿಂಚನಾಳದವ್ರ ಮನೆ ಎಂದ್ ಹುಟ್ಟಿದು, ಗವಾರ ಮಠ ಎಂದ್ ಹುಟ್ಟಿತು, ಅವಾಗಿನಿಂದ ಇಲ್ಲಿವರೆಗೂ ಕೂಡ ಸಂಬಂಧ ಉಳಿಯುವಂತದ್ದಾಗಿದೆ. ಅಂಥ ಮಹಾಮಠದಲ್ಲಿ ಇವತ್ತು ನಿಮ್ಮೆಲ್ಲರೂ ಕೂಡ ಸ್ವಲ್ಪ ಮನುಷ್ಯನಾಗ ಒಂದು ಜಿಜ್ಞಾಸೆ ಮೂಡಿರ್ಬೋದು. ಏನ್ ಶಾಸ್ತ್ರಗಳು ಅಬ್ಬೆ ತುಮಕೂರು ಅಂತ ತಿಳ್ಕೊಂಡು ಅನ್ನಕತ್ತಾರ. ಅಬ್ಬೆ ತುಮಕೂರು ಅಂದ್ರೆ ನಿಮಗೇನು ಹೊಸದಾದಂಥದ್ದಲ್ಲ, ಜಗಜ್ಜಾಹಿರಾದಂತಹ ಕ್ಷೇತ್ರ ಅದು. ಅದು ತುಮಕೂರು ಮತ್ತು ಗವಾರಕ ಏನ್ ಸಂಬಂಧ? ಬಸವಲಿಂಗ ಶಾಸ್ತ್ರಿಗಳು ಮತ್ತು ವಿಶ್ವಾರಾಧ್ಯರು ಇಬ್ಬರು ಸಹೋದರರು. ಅವರು ದ್ವೈತ, ಇವರು ಅದ್ವೈತ. ಅಂತ ಪರಂಪರೆಯಲ್ಲಿ ಬಂದಂಥವರು ವಿಶ್ವಾರಾಧ್ಯರು. ನಾಡು ತುಂಬೆಲ್ಲ ಸಂಚರಿಸಿದಂತ ಶಿವಸ್ವರೂಪ ವಿಶ್ವಾರಾಧ್ಯರು ಮಣಿಮಾದಿ ಅಷ್ಟಸಿದ್ಧಿಗಳನ್ನ ಗಳಿಸಿ ಇಬ್ಬರು ತಮ್ಮ ಕಾಶಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ರು. ಮುಗಿಸಿ ಗೃಹಸ್ಥರಾದರು ಇಬ್ಬರು ಬಸವಲಿಂಗ ಶಾಸ್ತ್ರಿಗಳು ಮತ್ತು ವಿಶ್ವಾರಾಧ್ಯರು.
ಆದ ನಂತರ ವಿಶ್ವಾರಾಧ್ಯರ ಸಂಚಾರ ಮಾಡ್ಕೊಂಡು ದೊಡ್ಡ ಪವಾಡ ಪುರುಷರದು ಘೋಷ ಮಾಡಿ ಈ ವರ್ತಮಾನ ಕಾಲದಲ್ಲಿ ಕಲಿಯುಗದಲ್ಲಿ ಇವತ್ತು ದೇವ್ರ ಹತ್ರ ನಾವೆಲ್ಲ ಹೋಗ್ತಿರ್ತೀವಿ. ನಾವು ಮನೆತನದ ಪರಂಪರೆಯವರ ಹತ್ತಿರ ನಾವು ಹೋಗಿ ಪ್ರಾರ್ಥನಾ ಮಾಡ್ತಿರ್ತೀವಿ, ಪುಣ್ಯತಿಥಿ ಮಾಡ್ತೀವಿ, ವರ್ಷಾಚರಣೆ ಮಾಡುವಂತವ್ರಾಗ್ತಿರ್ತೀವಿ. ಅವೆಲ್ಲವೂ ಕೂಡ ಒಂದಡಿ ಇಟ್ಟಾಗ ನಮ್ಮ ಮನ್ಯಾಗ ನಮ್ಮ ಮಿತ್ರರಪ್ಪ ಬಹಳ ಒಳ್ಳೆಯ ಮನುಷ್ಯ ಇದ್ದ, ಒಬ್ಬ ಅನುಭವಿ ಇದ್ದ, ಒಬ್ಬ ಶರಣ ಮಾರ್ಗ ಇದ್ದರು, ಅಂಥವ್ರಿದ್ರು ಇಂಥವ್ರಿದ್ರು ಅಂತ ತಿಳ್ಕೊಂಡು ನಾವೆಲ್ಲ ಹೇಳುವಂಥವ್ರಾಗ್ತದೆ. ಅವರ ವಿಶ್ವಾರಾಧ್ಯ ಕ್ಷೇತ್ರದ ಬಗ್ಗೆ ಇವತ್ತು ಜನರಲ್ಲಿ ಏನ್ ನಂಬಿಕೆ ಆದಂತ ತಿಳ್ಕೊಂಡಂದ್ರೆ, ಸುಮಾರು ಅಮಾವಾಸ್ಯೆಗೊಮ್ಮೆ ಅಲ್ಲಿ ಸೇರಷ್ಟು ಭಕ್ತರ ಸಂಖ್ಯೆ ಬೇರೆ ಯಾವ ಕ್ಷೇತ್ರದಲ್ಲಿ ಮಠ ಮಂದಿರಗಳಿಗೆ ಸೇರ್ಲಕ್ಕಿಲ್ಲ. ಅದು ಸಹಜ, ಒಪ್ಕೊಂಬ ನಾವು. ಆದ್ರೆ ನಾವೆಲ್ಲರೂ ಹೋಗ್ತಿರ್ತೀವಿ, ಹೋಗಿ ದರ್ಶನ ಅಂತೀವಿ, ಬೇಡ್ಕೊಂತೀವಿ, ಇರ್ತೀವಿ. ಆದ್ರೆ ಆ ಜಾಗದ ವೈಶಿಷ್ಟ್ಯ ಏನದಂತ ಕೇಳಿದ್ರೆ, ಪ್ರತಿಶತ ಹೋಗಿ ಮಲ್ಕೊಂಡಂತವ್ರು ಸ್ವಲ್ಪ ಮಂದಿಯ ಹತ್ರ ಆಗ್ಲಿ ಆ ವಿಶ್ವರಾತ್ರ ಸಪ್ಪಂದ ಬಂದು ಮಾತಾಡ್ತಾರ ಅನ್ನುವಂತ ಮಾತು ಇನ್ನೊಬ್ರು ಕೂಡ ಜೀವಂತವಾಗಿರುವಂತ ಅಂತ ದೇವಿ ಆರಾಧಕರು. ದೇವಿ ವಿಶ್ವರಾತ್ರಿಗೆ ಏನ್ ಬೇಕಂತ ಕೇಳಿದಾಗ ನನಗೇನು ಬೇಡ ಅಂತ ತಿಳ್ಕೊಂಡು ವಿಶ್ವರಾತ್ರು ಆ ಕಡೆ ತಿರುಗಿ ನೋಡಿದಾಗ ದೇವಿ ಹೇಳಿದ್ರಂತ, ಇಂಥ ಕಲಿಯುಗದಲ್ಲಿ 5,000 ವರ್ಷಗಳ ಕಾಲ ಇತಿಹಾಸದಲ್ಲಿ ನನಗಾಗಿ ಯಾರೋ ಇಷ್ಟು ವೃತಾಚರಣೆಗಳನ್ನು ಮಾಡಿದ್ದಿಲ್ಲ, ತಪಸ್ಸುಗಳನ್ನು ಆಚರಣೆ ಮಾಡಿದ್ದಿಲ್ಲ. ನೀನಿವತ್ತು ನನಗಾಗಿ ಇಷ್ಟು ಪರಿತಪಿಸ್ತಿ ಅಂದ ಬಳಿಕ ನೀ ಎಲ್ಲಿರ್ತಿ ಅಲ್ಲಿ ನಾನು ನಿನ್ನ ಹತ್ರ ಇರ್ತೇನೆ ಅಂತ ತಿಳ್ಕೊಂಡು ಅಂದಾಗ ನನಗೆ ಜಾಗ ಕೊಡುವಂತಂದಾಗ ಅಷ್ಟಮ ಸಿದ್ಧಿಗಳು ಅಂದ್ರೆ ಅಷ್ಟಸಿದ್ಧಿಗಳನ್ನ ಸ್ಥಾನಕ್ಕೆ ಸ್ಥಾಪನೆ ಮಾಡಿಕೊಟ್ಟಂತಹ ಗುರುವನ್ನು ಇವತ್ತು ವಿಶ್ವರಾಧ್ಯ ಕ್ಷೇತ್ರದಲ್ಲಿ ನಾವು ನೋಡುವಂತವ್ರಾಗ್ತೇವೆ. ಆ ಒಂದು ವಿಚಾರಕ್ಕೆ ಅನುಗುಣವಾಗಿ ಅವರ ಸಹೋದರರಾದಂತಹ ಬಸವಲಿಂಗ ಶಾಸ್ತ್ರಿಗಳು ಕೂಡ ಇವತ್ತು ಇಲ್ಲಿ ಸುಮಾರು ಬಾರಿ ನಿಂಬಾಳಕ್ಕೆ ಬಂದಿರಬಹುದು, ವಿಶ್ವರಾಧ್ಯನು ಕೂಡ ಬಂದು ಹೋಗಿರ್ಬಹುದು. ನಿಂಬಾಳ ಶಿಶು ಮಕ್ಕಳು ಅಂತ ತಿಳ್ಕೊಂಡಂದ್ರೆ, ಒಮ್ಮೆ ಬಸವಲಿಂಗ ಶಾಸ್ತ್ರಿಗಳು ಅಂದ್ರೆ ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದು ಅವ್ರಿಗೆಲ್ಲ ಕನ್ಯಾ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು ಅವ್ರ ಗುರುಗಳಾದಂತ ರಾಚೋಟಿ ಸ್ವಾಮಿಗಳು, ತಾಯಿ ನೀಲಮ್ಮ ತಾಯಿ ಬನದೇವಿ ಶಾಸ್ತ್ರಿಗಳವರು ಇವರಿಬ್ಬರು ವಿವಾಹ ಮಾಡಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಒಪ್ಪಿಸಿ ಅಲ್ಲೆಲ್ಲ ಕನ್ಯಾ ನೋಡ್ಕೊಂತಿದ್ರಂತ. ಬಸವಲಿಂಗ ಶಾಸ್ತ್ರಿಗಳಿಗೆ ಮಸೂತಿಯಲ್ಲಿ ಕನ್ಯಾ ನೋಡಿದ್ರಂತ. ಮೊದಲನೇ ಬಸವಲಿಂಗ ಶಾಸ್ತ್ರಿಗಳಿಗೆ ಮಸೂತಿಯಲ್ಲಿ ಕನ್ಯಾ ನೋಡಿದಾಗ ಆ ಮಸೂತಿಯ ಕನ್ಯಾ ನೋಡಿದಂತ ಅಂದ್ರೆ ನಾಗಮ್ಮ ಅನ್ನುವಂತ ತಾಯಿ ಹೆಸರು, ಆಯಿ ಹೆಸರು. ಅವ್ರು ಯಾರಂತ ಕೇಳಿದ್ರೆ, ಇವತ್ತು ನಿಮ್ಮ ಸಮೀಪ ಇರುವಂತಹ ಬಂತನಾಳ ಅಂತ ತಿಳ್ಕೊಂಡ ಕ್ಷೇತ್ರ, ನೀವೆಲ್ಲ ಚಿರಪರಿಚಿತವಾದಂತಹ ಕ್ಷೇತ್ರ ಬಂತನಾಳದ ಸಂಗನ ಬಸವ ಸ್ವಾಮಿಗಳು ಅಂತ ತಿಳ್ಕೊಂಡು ನೀವೆಲ್ಲ ಕೇಳಿರ್ಬೋದು. ದ್ವಿತೀಯ ಶಂಭು ಅಂತ ತಿಳ್ಕೊಂಡು ಅಂದ್ರ ಅವರಿಗೆ. ಅಂತ ಬಂತನಾಳ ಸ್ವಾಮಿಗಳವರ ಸಹೋದರಿ ತಂಗಿ ಯಾರಂತಂದ್ರ ನಾಗಮ್ಮ ಅಂತ. ಆಕಿ ತನ್ನ ತಂಗಿಗೆ ಆರಾಮಿದ್ದಿಲ್ಲಂತ ಇಲ್ಲೇ ಕರ್ಕೊಂಡ್ ಬಂದಿಟ್ಟುಕೊಂಡು ಇನ್ನೂ ಅವ್ರ ಸಮಾಧಿ ಎಲ್ಲೇ ಅದ ಅಂತ ತಿಳ್ಕೊಂಡಂದ್ರೆ ಮಂತ್ರಾಳ ಮಠದಲ್ಲಿ ಆದ ಅಂತ ತಿಳ್ಕೊಂಡು ನಮ್ಮ ಅಪ್ಪರು ಚಂದ್ರಶೇಖರ್ ಹೇಳ್ತಿದ್ರು. ಇದಾಗೋದಕ್ಕಿಂತ ಪೂರ್ವದಲ್ಲಿ ಆ ಸಂಗನ ಬಸವ ಸ್ವಾಮಿಗಳು ಪುರಾಣ ಪ್ರವಚನ ಹೇಳಕತ್ತರಂತಂದ್ರೆ ಆಗಿನ ಕಾಲದಲ್ಲಿ ಸುಮಾರು 1000 ಜನ ಸೇರುವುದು. ಅಂಥವ್ರಾಗ ಒಂದ್ ದಿವಸ ಯಾವುದೋ ಪುರಾಣದಲ್ಲಿ ಬಂದಂತ ಮಾತಿನಲ್ಲಿ ಆ ಸಂಗನ ಬಸವ ಸ್ವಾಮಿಗಳಂದ್ರಂತ ಏನೋ ಕಲ್ತವ್ರಂತ ತಿಳ್ಕೊಂಡು ಹೇಳ್ತಾರ, ಪಂಡಿತರಂತ ತಿಳ್ಕೊಂಡು ಹೇಳ್ತಾರ, ತಿರುಗಾಡ್ಕೊಂತ ನಮ್ಮೂರಿಗೆ ಬಂದಿದ್ರು ಯಾರೋ ಗಂವಾರ ಶಾಸ್ತ್ರಿಗಳಂತ ಕನ್ಯಾ ಕೇಳಕ್ ಸ್ವತಃ ನಮ್ಮ ಮನೆಗೆ ಬಂದಿದ್ರು. ಅವ್ರು ಯಾರೋ ಏನೋ ಗೊತ್ತಿಲ್ಲ, ಸುಮ್ಸುನೆ ದೊಡ್ಡ ದೊಡ್ಡ ಮನೆಗೆ ಬರ್ತಾರ ಅಂತ ತಿಳ್ಕೊಂಡು ಸಂಗನ ಬಸವ ಸ್ವಾಮಿಗಳು ಪ್ರವಚನದಾಗ ಹೇಳಿದ್ರಂತ. ಅವ್ರ ಟೈಮಿಗೆ ಏನಿತ್ತು ಗೊತ್ತಿಲ್ಲ, ಅದೇ ಪುರಾಣ ಕೇಳಕ ನಮ್ಮ ನಿಂಬಾಳದವರು ಮಿಂಚನಾಳ್ ಮಂತಂದವ್ರು ಹೋಗಿ ಪುರಾಣ ಕುಂತಿದ್ರಂತ. ಅವ್ರಂದ ತಕ್ಷಣ ಆ ನಿಂಬಾಳ ಮಿಂಚನಾಳದವ್ರು ಎಲ್ಲಷ್ಟು ಮಂದಿ ಎತ್ತಿದ್ರಂತ, ಏ ಸ್ವಾಮಿ ನೀ ಪಂಡಿತ್ ಇರ್ಬೋದು, ಆದ್ರೆ ನಮ್ಮ ಮಠದಷ್ಟು ದೊಡ್ಡ ನೀನ್ ಅಲ್ಲ ಅಂತ ಹೇಳಿದ್ರ. ನಮ್ಮ ಮಠ ಅಂದ್ರೆ ಏನ್ ತಿಳ್ಕೊಂಡು ನೀನು ತಲೆತಲಾಂತರದಿಂದ ಜ್ಞಾನವನ್ನ, ಆಧ್ಯಾತ್ಮಿಕ ಶಕ್ತಿಯನ್ನ, ಆಧ್ಯಾತ್ಮದ ಬುದ್ಧಿಯನ್ನ ಭಕ್ತರಿಗೆ ಶಿಷ್ಯರಿಗೆ ನೋಡ್ಕೊಂತ ಬಂದಾರ.
ಇವತ್ತು ನೀ ಎಲ್ಲೋ ಹುಟ್ಟಿ ಯಾವುದೋ ಮಠಕ್ಕಾಗಿ ಇವತ್ತು ಗವಾರ ಮಠದ ಬಗ್ಗೆ ನೀವು ಮಾತಾಡಬೇಡ ಅಂತ ತಿಳ್ಕೊಂಡು ಅಂದು ಎಲ್ಲರೂ ಎದ್ದು ನಿಂತರಂತ, ಎದ್ದು ನಿಂತ ಸಂಘ ಬಸವ ಸ್ವಾಮಿಗಳು ಅವರು ಎದ್ದು ನಿಂತರಂತ. ಇಷ್ಟು ನಿಮ್ಮ ಗುರುಗಳ ಬಗ್ಗೆ ಇಷ್ಟು ಅಭಿಮಾನದಿಂದ ಹೇಳ್ತಾರೆ ಅಂತಂದ್ರೆ ನಾವು ಅವ್ರಿಗೆ ನೋಡ್ಲಕ್ ಬರೋದ್ ಬೇಡ, ಅವ್ರು ನಮ್ಮ ಮನೆಗೆ ನೋಡ್ಲಕ್ ಬರೋದ್ ಬೇಡಪ್ಪ, ಎಣ್ಣೆ ಕೊಡ್ತೀರಪ್ಪ ಯಪ್ಪ ಕುಂದ್ರಿ ಅಂತ ಕೈ ಮುಗಿದ್ರಂತ ಸಂಘ ಬಸವ ಸ್ವಾಮಿಗಳು. ಅಂತ ಗುರುವಿನನ್ನ ಬಹಳ ಭಕ್ತಿಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಯಾವಾಗಲೂ ಕೂಡ ಪರಂಪರೆಯನ್ನು ಬೆಳೆದುಕೊಂತ ಬಂದಂತ ಶಿಷ್ಯ ಪರಂಪರೆಯಲ್ಲಿ ಮನೆತನ ಯಾವುದಂತ ಕೇಳಿದ್ರೆ ನಿಂಬಾಳದ ನಮ್ಮ ಮಿಂಚನಾಳ ಮನೆತನದವರು. ಅಂತ ಬಸವಲಿಂಗ ಶಾಸ್ತ್ರಿಗಳವರ ಸಹೋದರಾದಂತ ವಿಶ್ವರಾಥರು ಅವರು ಕೂಡ ದೇವಿ ಆರಾಧಕರು, ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಗಳಿಸಿದಂತ ಪುಣ್ಯಾತ್ಮರು. ಅಂತ ಒಂದು ಪರಂಪರೆಯಲ್ಲಿ ಬಂದಂತ ಈ ಒಂದು ಗಂಗಾರದ ಬಳ್ಳಿ ಅದು ಅಬ್ಬೆ ತುಮಕೂರು ಮಠಕ್ಕೆ ಹೋಗಿ ಅಲ್ಲೇ ಉಳ್ಕೊಂತು, ಅಲ್ಲೇ ಹೊಸ್ತಾಯ್ತು. ಆ ಊರಿನ ಸದ್ಭಕ್ತರಾದಂತ ಯಾಕಂತಂದ್ರೆ ಅವ್ರು ನಿರಾಡಂಬರ ಜೀವಗಳು ವಿಶ್ವರಾಥರಂತಾರೆ. ಅಣಿಮಾದಿ ಅಷ್ಟಸಿದ್ಧಿಗಳ ಪ್ರಾಪ್ತಿಯಾದಾಗ ಅವ್ರ ಬಾಹ್ಯ ಪ್ರಪಂಚದ ಅರಿವು ಬೆಳೆತರು, ಎಲ್ಲೋ ಕುಂದಿರೋದು, ಎಲ್ಲೋ ನಿಂದಿರೋದು, ಎಲ್ಲಾ ತ್ಯಾಗ ಭಾವನೆ ಬಂತು. ಅಂಥ ತ್ಯಾಗ ಭಾವನೆ ಬಂದು ದಿಗಂಬರಾದಂತ ವಿಶ್ವರಾಥರನ್ನ ಆ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ ಅವ್ರನ್ನ ಓಡಿಸಿಕೊಂಡು ಹೋಗಿ ಅಲ್ಲಿ ಉಳಿಸಿಕೊಂಡಂತವ ಅಬ್ಬೆ ತುಮಕೂರಿನ ಮಾಲಿ ಸಕ್ರೆಗಳು. ಇವತ್ತು ಆ ಪುಣ್ಯಾತ್ಮ ಒಂದು ಭಕ್ತಿ, ಶ್ರದ್ಧೆ, ವಿಶ್ವಾಸಗಳ ದ್ಯೋತಕವಾಗಿ ಅಬ್ಬೆ ತುಮಕೂರು ಕ್ಷೇತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತದ್ದಾಗ್ಯದ. ಅದಕ್ಕೆ ಅಬ್ಬೆ ತುಮಕೂರು ಗವಾರ ಅನ್ನುವಂಥದ್ದು ಬೇರೆ ಅಲ್ಲ. ರಾಚೋಟಿ ಸ್ವಾಮಿ ಆದ ನಂತರ ಆ ಮನೆತನದಲ್ಲಿ ಇಬ್ಬರಲ್ಲಿ ಒಬ್ಬರು ಮಾತ್ರ ಸ್ವಾಮಿಗಳು ಕೊಡ್ಬೇಕಂತ ತಿಳ್ಕೊಂಡ್ರೆ ವಿಶ್ವರಾಜ್ ಮತ್ತೆ ನಾ ಸ್ವಾಮಿ ಆಗ್ತೀನಂತ ಅವ್ರ ಅವ್ವರಂದ್ರಂತ, ಬೇಡಪ್ಪ ನೀನು ಬೇಡ, ನೀನು ಬೇಡ, ಇಬ್ಬರು ಮಕ್ಕಳು ಲಗ್ನ ಆಗ್ರಿ ಅಂತ ತಿಳ್ಕೊಂಡು ಅವರಿಗೆ ಗೃಹಸ್ಥಾಶ್ರಮವನ್ನ ವಹಿಸಿದ್ರು. ನಂತರ ವಿಶ್ವರಾಜ್ಯರು ಮತ್ತು ತ್ಯಾಗಿಗಳಾದ್ರೂ ಅವ್ರಿಗೆ ಮಕ್ಕಳಾಗಲಿಲ್ಲ. ಅವ್ರ ಸಹೋದರಾದಂತ ಮುಸ್ಲಿಂ ಶಾಸ್ತ್ರಿಗಳ ಹೊಟ್ಟೆಯಲ್ಲಿ ಚಂದ್ರಶೇಖರಪ್ಪರು ಹುಟ್ಟಿದ್ರು. ಅವರು ಕೂಡ ಒಬ್ಬರೇ. ಅವ್ರಿಗೆ ಎಷ್ಟೋ ಜನರು, ಸುಮಾರು ಅವ್ರ ಮನೆತನಕ್ಕೆ ಮಕ್ಕಳದ ಕೊರತೆ ಇತ್ತು. ಮುಸ್ಲಿಂ ಶಾಸ್ತ್ರಗಳು ಮತ್ತು ವಿಶ್ವರಾಜ್ಯರು ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯ ಹತ್ರ ಅವರಿಗೆ ಪಾಠ ಬೋಧ ಮಾಡಕ್ ಹೋದ್ರಂತ, ಸಿದ್ಧಾಂತ ಶಿಖಾಮಣಿ ಹೇಳಕ್ ಹೋದ್ರಂತ. ಮತ್ತೆ ಇಂಥ ಒಂದು ವಿಚಾರದಲ್ಲಿ ಹೋದಂತ ಸಂದರ್ಭದಲ್ಲಿ ಅವ್ರ ಮನೆತನ ವಿಷಯ ಬಹಳ ದೊಡ್ಡದು, ಹೇಳ್ಕೊಂತ ಬರೀ ಸಂತಾನ ಅದೇ ಆಗ್ತದ. ಆ ಮನೆತನಕ್ಕೆ ಏನಿತ್ತು ಅಂತ ಕೇಳಿದ್ರ ಹಿಂದೆ ಬಸಲಿಂ ಶಾಸ್ತ್ರಗಳು, ಪೂರ್ವಿ ಬಸಲಿಂ ಶಾಸ್ತ್ರ ಅಂದ್ರೆ ಬಸಲಿಂ ಶಾಸ್ತ್ರಗಳು ವಿಶ್ವರಾಜ್ಯರು ಏನು ಅಣ್ತಮ್ಮರಲ್ಲ, ಅವರ ಅಪ್ಪನ ಅಪ್ಪ. ಆ ಪೂರ್ವಿ ಬಸಲಿಂ ಶಾಸ್ತ್ರಗಳು ಸಂಚಾರ ಮಾಡ್ಕೊಂತ ಎಲ್ಲಿ ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂತ ಇರುವಂತ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಘನತರವಾದಂತಹ ಪಾಂಡಿತ್ಯವನ್ನು ಸಂಗ್ರಹ ಮಾಡಿಕೊಂಡು ಬಂದು ಇಲ್ಲಿ ದಾರಿಯಾಗಿ ಸಂಚಾರ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಎಲ್ಲಿ ಬ್ರಾಹ್ಮಣರೇ ಅವರು ವಾಗ್ವಾದ ನಡೀತಂತ. ಅವಾಗ ಬ್ರಾಹ್ಮಣ ಹೇಳಿದಂತ, ನೀನು ಸೋತಿ ಅಂತಂದ್ರ ನನಗೆ ಪಾದಕ್ಕೆ ನಾಲಿಗೆ ಕಿತ್ತಿಡ್ಬೇಕು. ಅವಾಗ ಅದಕ್ಕೆ ಕೆಲವು ಜಿಜ್ಞಾಸೆಗಳು ಇರ್ತಾವ. ನಾನು ಸೋತಿ ಅಂದ್ರೆ ನಿನಗ್ ಶರಣ ಆಗ್ತಾನೆ ಅಂತ ತಿಳ್ಕೊಂಡಂದಾಗ, ಬೇಡಪ್ಪ ನಾವು ಸಣ್ಣವ್ರು ನಮಗೆ ಯಾಕೆ ಅಂತ ತಿಳ್ಕೊಂಡಂದ್ರೂ ಕೂಡ ವಿಶ್ವರಾತ್ರ ಹಾಳಾಗಿ ಮುಸ್ಲಿಂ ಶಾಸ್ತ್ರ, ಮೊದಲಿನ ಮುಸ್ಲಿಂ ಶಾಸ್ತ್ರಗಳು ಹಂಗೆ ಹೇಳ್ಕೊಂತ ಬರೋದ್ರೊಳಗಾಗಿ ಕೊನೆಗೆ ಇವರು ಜಯಶಾಲಿ ಆದ್ರು. ಆ ಬ್ರಾಹ್ಮಣ ನಾಲಿಗೆ ಕಿತ್ತಿ ಇರೋದ್ರೊಳಗಾಗಿ ಒಂದು ಮಾತು ಹೇಳ್ತಂತ, ಏನಂದ್ರೆ ನೀ ಸಣ್ಣವಿದು ಎಲ್ಲಿ ಕಲ್ತಿ ಅಂತ ತಿಳ್ಕೊಂಡಂದ್ರ ಇಲ್ಲೇ ಕಾಶಿಯಲ್ಲಿ ಗುಂಡ ಭಟ್ರು ಕೈಯಾಗ ಕಲ್ತೀನಿ ಅಂತ ಹೇಳಿದ್ರ. ಗುಂಡ ಭಟ್ರು ಸತ್ತು ಎಷ್ಟೋ ವರ್ಷ ಆಯ್ತು, ಅವ್ರ ಮನಿ ಬ್ರಹ್ಮರಾಕ್ಷಸ ಆಗ್ಯಾರ ಅಂತ ತಿಳ್ಕೊಂಡು ಯಾರು ಹೋಗಲಾಗ್ಯಾರ, ನೀ ಹಂಗ ಕಲ್ತಿ ಅಂತಂದ್ರ ಏನ ಸುಮ್ ತಿರುಗಾಡ್ಕೊಂತ ಹೋಗ್ತೇನ್ರಿ, ಹೋಗಿದ್ದೇನ್ರಿ. ಈಗ ಒಂದು ದೊಡ್ಡ ಪಂಡಿತಾನ ಅಂತ ತಿಳ್ಕೊಂಡು ಯಾರೋ ಹಾಸ್ಯ ಮಾಡ್ಕೊಂತ ಅವ್ರ ಮನೆ ದಬ್ಬಿದ್ರು. ಹೋಗೋದ್ರೊಳಗಾಗಿ ಪೀಠ ಗೀಟ ಸುತ್ತಕೊಂಡು ಕುಂತಿದ್ರು. ಅಂತ ಪೀಠ ಸುತ್ತಕೊಂಡು ಕುಂತ್ಕೊಂಡು ಹೋಗಿ ನಮಸ್ಕಾರ ಮಾಡಿದೆ. ಅವ ರಾಕ್ಷಸ ಹೇಳಿತ್ತು, ನೋಡಪ್ಪ ನೀ ಕಲೀಲಾಕ ಬಂದಿದ್ದೆ ಅಂದ್ರೆ ಕಲಿಸ್ತೀನಿ, ಆದ್ರೂ ಒಬ್ಬನ ಷರತ್ತದ, ಗುರುಕಾಣಿಕೆ ಕೊಡಬೇಕು. ಏನಂತಂದ್ರೆ ನೀನ್ ಎಷ್ಟು ವರ್ಷ ಇರ್ತೀರಿ ಇರು, ಆದ್ರೆ ಇಲ್ಲಿ ಇದ್ದದ್ದು ಹೊರಗ ಜಗತ್ತಿಗೆ ನೀವು ಗೊತ್ತಾಗಬಾರ್ದು. ಆಯ್ತಂತವ ಏನು ಗೊತ್ತಿದ್ರು ಸುಮ್ಮನೆ ಎತ್ತ ಹೋಗಿದ್ದ. 14 ವರ್ಷ ಅಲ್ಲಿದ್ದಂತ. 14 ವರ್ಷ ಆದ ನಂತರ ಕೆಲವು ದಿನಗಳಾದ ನಂತರ ಬಂದಿರು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತ ಒಂದು ಪಾಂಡಿತ್ಯದಲ್ಲಿ ಆ ನಾಲಿಗೆ ಕಿತ್ತಿ ಇವ್ರ ಪಾದಕ್ಕೆ ಇಡುವಂತ ಸಂದರ್ಭ ಹೇಳಿದಂತ, ನನಗೆ ಯಾವಾಗ ನೀವು ಸೋಲಿಸಿದೆ ಅಂತಂದ್ರೆ ನೀವೊಂದು ಷರತ್ತು ಹಾಕ್ತೀನಿ. ಏನಂತಂದ್ರೆ ಒಂದು
ತಲೆ ನಿನ್ನ ಮನಿ ಏರ್ಲಿ, ಒಂದ್ ತಲೆ ನನ್ನ ಮನಿ ಏರ್ಲಿ ಅಂತ ತಿಳ್ಕೊಂಡು ಆ ಬ್ರಾಹ್ಮಣ ಶಾಸ್ತ್ರ ಒಂದು ಶಾಪ ಇಟ್ಟರಂತ. ಅದೇ ಅನುಗುಣವಾಗಿ ಗವಾರ ಮಠ ಒಂದ್ತಲೆ ಏರ್ತಂತ ಒಂದ್ತಲೆ ಬೀಳ್ತಂತ. ಇಂಥ ಪರಂಪರೆಯಲ್ಲಿ ಬಂದಂತ ಮಠದ ಶಿಷ್ಯರಾದ್ರ ಈ ನಿಂಬೆಹಣ್ಣ ಮಿಂಚನಾಳ ಶಿಷ್ಯರು. ಎದ್ದಾದ್ರೂ ಬರಬೇಕು, ಹ್ಯಾಂಗ ಎಲ್ಲಾರ್ದಾಗೂ ಬರಬೇಕು. ಭಕ್ತರು ಅಂತ ತಿಳ್ಕೊಂಡ್ರೆ ಹೋಗಮ್ಮಪ್ಪ ಬಿಡಮ್ಮಪ್ಪ ಅಂತ ತಿಳ್ಕೊಂಡು ಅನ್ನುವಂತಾರೆ ಭಕ್ತರಂತಾರೆ. ಯಾವಾಗ್ಲೂ ಬಿಡ್ಲಾಕ ಬರ್ಲಾರ್ದಂದ ಗಂಟಿದ್ದರು ಗುರುಗಳು ಅಂತ ಕರೆಯುವಂತವ್ರು ಆಗ್ತಾರೆ. ಇದು ಮನಿ ಗುರುಗಳು ಮತ್ತು ಮನಿ ದೇವರು ಅಂತಂದ್ರೆ ಈ ಗಂಟು ಯಾರಿಗೂ ಬಿಡಿಸಕ್ ಆಗಂಗಿಲ್ಲ. ಗುರು ಇರ್ಲಾರ್ದೆ ಮನುಷ್ಯ ಜನ್ಮನೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತ ಒಂದು ಬಸವಲಿಂಗ ಶಾಸ್ತ್ರಿಗಳು ಪೂರ್ತಿ 14 ರೇವಣಸಿದ್ದೇಶ್ವರು ಭೂಮಿ ಮ್ಯಾಗ ಸಂಚಾರ ಮಾಡಿದಂತ 700 ವರ್ಷ ಅರಿತು ಮತ್ತು 700 ವರ್ಷ ಅರಿಯಲ್ಲಿದ್ದಂತ ಪುರಾಣವನ್ನ ಯಾರು ಬರೆದ್ರ ಅಂತ ಹೇಳಿ ಬಸವಲಿಂಗ ಶಾಸ್ತ್ರಿಗಳು ಬರೆದ್ರು. ಹೆಂಗಂತ ಕೇಳಿದ್ರೆ ಆ ಬಸವಲಿಂಗ ಶಾಸ್ತ್ರ ವ್ಯವಹಾರಕ್ಕೆ ಬಂದು ಏನಾರ ಅನ್ಬೇಕಂದ್ರೆ ಆ ಬ್ರಾಹ್ಮಣ ಇವ್ರು ಕುತ್ತಿ ಹಿಡಿದು ಬಿಡ್ತಿದ್ದಂತ. ಕುಂತಲ್ಲಿ ಹೆಂಗೆ ಬಿದ್ದು ಬಿಡ್ಬೇಕು, ಇದನ್ನ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡಂದಾಗ ಅವಾಗ ಅಲ್ಲಿದ್ದಂತ ಕೆಲವರು ಹೇಳಿದ್ರಂತ, ಪೂರ್ತಿಯ ರೇವಣಸಿದ್ದೇಶ್ವರು ಭೂಮಿ ಮ್ಯಾಗ 1400 ವರ್ಷ ಸಂಚಾರ ಮಾಡಿದ್ರು. 700 ವರ್ಷ ಅರಿತು 700 ವರ್ಷ ಅರಿಯಲ್ದು. ಆ ಅರಿಯಲ್ದಿದ್ದಂತ ಪುರಾಣವನ್ನ ಅದ್ಭುತವಾದಂತ ನಿನ್ನ ಪಾಂಡಿತ್ಯದಿಂದ ಬರೆದು ರೇವಣಸಿದ್ದೇಶ್ವರಿಗೆ ಮತ್ತು ಭಕ್ತ ಕುಲಕೋಟಿಗೆ ಅರ್ಪಿಸಿದೆ ಅಂತಂದ್ರ ನಿನಗೆ ಬುದ್ಧಿ ಹಿಡಿಯೋದು ಕಡಿಮೆ ಅಂತ ತಿಳ್ಕೊಂಡಂದಾಗ ಇದೇ ಪೂರ್ತಿ ರೇವಣಸಿದ್ದೇಶ್ವರ ಗುಡ್ಡದ ಮ್ಯಾಗ ಪೂರ್ವ ಬಸವಲಿಂಗ ಆಗಿದೆ. ಅಂದ್ರೆ ಬಸವಲಿಂಗ ಮುತ್ತೇನು ಮುತ್ಯ ಒಂದು ಸುಮಾರು ದಿನ ಅನುಷ್ಠಾನ ಮಾಡಿ ಆ ರೇವಣಸಿದ್ದೇಶ್ವರ ಪ್ರತ್ಯಕ್ಷ ಮಾಡಿಕೊಂಡು ಅವ್ರು ಹ್ಯಾಂಗ್ ಹೇಳ್ತಾರ ಹಂಗ ಪುರಾಣ ಬರೀತಿದ್ದಂತ. ಹ್ಯಾಂಗ್ ಹೇಳ್ತಾರ ಪುರಾಣ ಬರೀತಿದ್ದಂತ. ಅಲ್ಲಿ ಗೌಡ್ರ ಮನೆಗಿದ್ದಾಗ ಗೌಡ್ರ ಮಗ ಅನ್ನಂತ ಮುದ್ದೆ ದಿನ ರಾತ್ರಿ ಹೋಗ್ತೀವಿ, ಅಪ್ಪನೇ ಹೋಗ್ತಿ, ನಮ್ಮನ್ನ ಯಾಕೆ ಕರ್ಕೊಂಡು ಹೋಗಂಗಿಲ್ಲ. ಅವಾಗ ಅಂದ್ರಂತೆ, ಬೇಡಪ್ಪ ನೀವು ಬರಬಾರ್ದಿಲ್ಲ, ಯಾಕೆ ಹೇಳ ಮುತ್ತೆ ಅಂತ ತಿಳ್ಕೊಂಡಂದ್ರು. ಇದು ಹೊಸ್ತಿ ಗೌಡ್ರ ಮನೆಗಿತ್ತು, ರಾತ್ರಿ ಹೋಗ್ತಿದ್ರು. ಏನೋ ಅಪ್ಪಿ ಯಾರಿಗೆ ಹೇಳಬಾರ ಅಂತ ತಿಳ್ಕೊಂಡು ರೇವಣಸಿದ್ದೇಶ್ವರ ಅಂದ್ರೂ ಮುಸ್ಲಿಂ ಶಾಸ್ತ್ರಿಗಳು ಅಂದ್ರದ್ದು ಏನೂ ಇಲ್ಲ. ರೇವಣಸಿದ್ದೇಶ್ವರ ಬಂದು ಪುರಾಣ ಹೇಳ್ತಾರ, ಅದಕ್ಕೆ ನಾ ಬರೀತೀನಿ, ನೀವು ಬರಬಾರ್ದಪ್ಪ ಅಲ್ಲಿ ಅಂತ ಹೇಳ್ಬಿಟ್ರಂತ. ಹೇಳಿದಾಗ ಗೊತ್ತಾಯ್ತು, ಅವರೇ ನಾ ಹೇಳ್ಬಾರ್ದಾಗಿತ್ತು, ಯಾಕೆ ಹೇಳಿದೆ, ಮತ್ತೆ ನಾ ಬರಂಗಿಲ್ಲಪ್ಪ ನೋಡಂಗಿಲ್ಲ ಅಂತ ತಿಳ್ಕೊಂಡಂದು ಬರೋದ್ರೊಳಗಾಗಿ ಈ ಮುಸ್ಲಿಂ ಶಾಸ್ತ್ರಿಗಳು ಪುರಾಣ ಬರೆಯಕತ್ತರು. ಆ ಹುಡುಗರಿಗೊಂದು ಕುತೂಹಲ ಮೂಡುತ್ತೆ. ನಾವು ನಡ್ಕೊಂತೀವಿ ಎಷ್ಟೋ ತೆಲ್ಲ ಅಂತದ್ರಿಂದ ನಾವು ಬಿಟ್ಟೆ ಆಗದಂತಹ ನಮ್ಮ ಮನೆ ದೇವರು ರೇವಣಸಿದ್ದೇಶ್ವರ ಇವ್ರಿಗೆ ದಿನ ಪ್ರತ್ಯಕ್ಷ ಆಗ್ತಾನಂತಂದ್ರೆ ನಾವು ಹೋಗಿ ನೋಡ್ಬೇಕಂತ ತಿಳ್ಕೊಂಡು ರೇವಣಸಿದ್ದೇಶ್ವರ ಗುಡಿ ಎದ್ರ ಅದೇನೋ ಸಣ್ಣ ಕಿಂಡಿ ಆದಂತ ನನಗೆ ಗೊತ್ತಿಲ್ಲ. ಹೋಗಿ ಮ್ಯಾಗ ಸಿಕ್ಕರ ಕತ್ತುವಂತ ಸಂದರ್ಭದಲ್ಲಿ ಮ್ಯಾಗ ಏರಿ ಆ ಕಿಂಡಿಯಾಗಿ ನೋಡಿದಂತ ಇಂಥ ವಿಚಿತ್ರವಾದಂತಹ ಘಟನೆಯನ್ನ ಕಂಡು ಚಟ್ಟನೆ ಚೀರ ಅಲ್ಲೇ ಬಿತ್ತಿನಂತ ರಕ್ತ ಕಾರಿಸಂತಾಗ ರೇವಣಸಿದ್ದೇಶ್ವರ ಹೇಳಿದ್ರಂತ, ಈ ಪುರಾಣ ಇಷ್ಟೇ ಕಟ್ಟಿಡಪ್ಪ, ಇನ್ನು ಅವ್ರಿಗೆ ಬಾಯ ಲೋಕಕ್ಕೆ ಗೊತ್ತಾಯ್ತು ನನ್ನ ನಿನ್ನ ಸಂಬಂಧ, ನೀವು ಹೋಗಿ ಒಳ್ಳೇದಾಗ್ತ ಅಂತ ತಿಳ್ಕೊಂಡಂದಾಗ ಅವ್ರು ಬಂದು ನೋಡ್ತಾರ ಗೌಡನ ಮಗ ಬಿದ್ದಿದ್ದ. ಅಂದ್ರೆ ಹ್ಯಾಂಗ್ ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ರೇವಣಸಿದ್ದೇಶ್ವರನ್ನ ಕೇಳ್ಕೊಂಡು ಹಿಂಗಾಯ್ತು, ಅಚಾತುರ್ಯವಾದಂತಹ ಘಟನೆ ಆಯ್ತು, ಹ್ಯಾಂಗ್ ಮಾಡ್ಬೇಕಂತ ತಿಳ್ಕೊಂಡಂದಾಗ ಏನೂ ಇಲ್ಲ, ಬ್ರಹ್ಮ ಮುಹೂರ್ತ ಬರೋದ್ರೊಳಗಾಗಿ ಬ್ರಾಹ್ಮಿ ಮುಹೂರ್ತ ಬರೋದ್ರೊಳಗಾಗಿ 101 ಜಂಗಮರ ಪಾದೋದಕ ತೊಳೆದು ನಾನು ಗುಡಿಯಾಗಿ ಇವನಿಗೆ ಮಲಗಿಸಿ ಆ ಪಾದೋದಕವನ್ನು ಇವನ ಬಾಯಲ್ಲಿ ಹಾಕು ಎದ್ದು ಕುಂದಿರ್ತಾನ ಅಂತ ಹೇಳಿದವರು ರೇವಣಸಿದ್ದೇಶ್ವರ. ಆಯ್ತಂತ ತಿಳ್ಕೊಂಡು ಬಡ ಬಂದ್ರು. ಊರ್ ಮಂದಿ ಒದರ್ಲಕ್ಕಂತ ಊರು ದಾಟ ಸ್ವಲ್ಪ ದೂರಿತ್ತು. ಈಗೆಲ್ಲ ಊರಲ್ಲಿ ಕಲ್ತಿರ್ಬೇಕು ಆ ಮಾತು ಬೇರೆ. ಅಂತ ಒಂದು ಸಂದರ್ಭದಲ್ಲಿ ಕರ್ಕೊಂಡು ಬರುವಂತ ಸಂದರ್ಭ ಎಲ್ಲರೂ ಬಂದು, ಏನಾಯ್ತ್ರಿ ಮುತ್ತವ್ರ ಈ ಸಲ ಕುಂತಿದ್ರು, ಹಿಂಗ್ಯಾಕೈತಿ, ಹಿಂಗ ಅನ್ಕೋತ ಕುಂತ್ರೆ ಇದು ಉಪಯೋಗ ಇಲ್ಲ, ಮೊದಲು 101 ಜಂಗಮರು ಅರ್ಚನೆ ಮಾಡ್ರಿ ಅಂತ ತಿಳ್ಕೊಂಡಂದಾಗ ಹಂಗೆ ಅಷ್ಟೇ ಇಟ್ಟು ಎಲ್ಲಾ ಜಂಗಮರನ್ನ ಕರೆಸಿ ಪ್ರಸಾದ ವ್ಯವಸ್ಥೆ ಮಾಡಿ ಅವರ ಪಾದೋದಕ ಅವ್ರ ಬಾಯಲ್ಲಿ ಹಾಕುದ್ರೊಳಗಾಗಿ ಆ ಹುಡುಗಿ ಎದ್ದು ಕುಂತ ಅಂತ ತಿಳ್ಕೊಂಡು ಅನ್ನುವಂತ ಮಾತನ್ನ ನಾವು ಕೇಳುವಂತವ್ರಾಗ್ತೀವಿ. ಆ ಕೇಳಿದಂತ ವಿಚಾರದಲ್ಲಿ ಇವತ್ತಿಗೂ ಕೂಡ ಹೊರತು ರೇವಣಸಿದ್ದೇಶ್ವರ ಗುಡಿಯಲ್ಲಿ ಏನಾದರೂ ನಿಯಮ ನಿತ್ಯಗಳಿದ್ರೆ ಐಗೊಳಿಗೊಳಿಸಬೇಕು ಅಂತ ತಿಳ್ಕೊಂಡು ಹೇಳುವಂತ ಪದ್ಧತಿ ಪರಂಪರೆಯಲ್ಲಿ ಕೂಡ ಬಂದದ ಅಂತ ತಿಳ್ಕೊಂಡು ಬಸವಲಿಂಗ ಶಾಸ್ತ್ರಿಗಳು ಹಿಡಿದಿದ್ರು. ಅಂತ ಬಸವಲಿಂಗ ಶಾಸ್ತ್ರಿಗಳು ಹಂಗೆ ಪುರಾಣ ಕಟ್ಟಕೊಂಡು ಹೋಗುವಂತ ಸಂದರ್ಭದಲ್ಲಿ ಇಲ್ಲೆಲ್ಲ ಟಕ್ಕಳಿಕೆ ಹತ್ತಿರ ಆ ಪುರಾಣ ಕೆಳಗೆ ಬಿತ್ತಂತ ಬಿದ್ದು ಅವ್ರಿಗೆ ಹಡಪ ಅಂತ ಇರ್ತಿತ್ತು. ನಿಮ್ಮ ಇವ್ರ ಅವಧರಿಗೆ ಆಯ್ದರಿಗೆ ಗೊತ್ತು. ಹಡಪ ಅಂತ ತಿಳ್ಕೊಂಡಂದ್ರೆ ಅದೊಂದು ದೊಡ್ಡ ಬ್ಯಾಗಿನಕಿನ ದೊಡ್ಡದು, ಅದ್ರಾಗೆಲ್ಲ ಒಳಗೆ ಹಿಡಿಯೋದು ದೊಡ್ಡ ಗಂಟಿದ್ದಂಗೆ ಆಗ್ತಿತ್ತು. ಅದು ಸ್ವಾಮಿಗಳ ಹತ್ರ ಗುರುಗಳ ಹತ್ರ ದೊಡ್ಡ ಶಾಸ್ತ್ರಗಳ ಹತ್ರ ಇರ್ತಿತ್ತು.
ಅದನ್ನ ಕಟ್ಕೊಂಡು ಕುದುರೆ ಮ್ಯಾಗ ಕಟ್ಕೊಂಡು ಹೊಂಟ್ರಂತಂದ್ರೆ ಒಂದು ತಿಂಗಳು ಅನಾಜ ತಿಂಗಳು ಬಟ್ಟಿ ಬರೀ ಅದ್ರಾಗ ಇರ್ತಿತ್ತು. ಅದರಲ್ಲಿ ಸುತ್ತಕೊಂಡು ಹೊಂಟಂತ ಬಸಲಿಂಗ ಶಾಸ್ತ್ರಿಗಳು ಈ ಹೊಳೆ ದಾಟುವಂತ ಸಂದರ್ಭದಲ್ಲಿ ಅದಕ್ಕೆ ಹೊಳೆಗೆ ಬಿತ್ತಂತ. ಅವಾಗ ಕಡ್ಕೋಳ ಮಡಿವಾಳಪ್ಪ ಸ್ವಪ್ನ ಬಿತ್ತಂತ. ಏನಂದ್ರೆ ಗವಾರ ಶಾಸ್ತ್ರಿ ಪುರಾಣ ಬರೋದು ಹೊಂಟನ ಗಡಬಡ್ನ್ಯಾಗ ಇದು ಪುರಾಣ ಬಿದ್ದದ ಅಂತ ತಿಳ್ಕೊಂಡು ಸ್ವಪ್ನ ಬಿದ್ದು ಊರನವ್ರಿಗೆ ಕರ್ಕೊಂಡು ಕಳಸ ಕನ್ನಡಿ ತಗೊಂಡು ಮುಂದಿನವರು ಇಲ್ಲೇ ಬರ್ತಿತ್ತಂತ ನನಗೆ ಯಾವ ಊರು ಗೊತ್ತಿಲ್ಲ. ಹೊಳೆ ಹರ್ಕೊಂಡು ಬರುವಂತ ಸಂದರ್ಭದಲ್ಲಿ ಕಡ್ಕೋಳ ಮಡಿವಾಳಪ್ಪ ಭಜನೆ ಮಾಡ್ಕೊಂತ ಹೋಗಿ ಹರ್ಕೊಂಡು ಬರುವಂತ ಪುರಾಣವನ್ನು ತೆಗೆದು ಬಸಲಿಂಗ ಶಾಸ್ತ್ರಿಗಳಿಗೆ ಕೊಟ್ಟ ಅಂತ ಕೇಳುವಂತವ್ರಾಗ್ತೇನೆ. ಇದನ್ನು ಬಸಲಿಂಗ ಶಾಸ್ತ್ರಿಗಳು ಬಂದು ಊರಾಗ ನೋಡಿದ ಏನೂ ಸಿಗಲಿಲ್ಲ. ಎಲ್ಲಿ ಹೋಯ್ತು ಪುರಾಣ ಎಲ್ಲಿ ಹೋಯ್ತು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊತಕ್ಕಂತ ಅವಾಗ ಕಡ್ಕೋಳ ಮಡಿವಾಳಪ್ಪನವರು ಹೇಳಿ ಕೇಳಿಸಿದ್ರಂತ ಬಸಲಿಂಗ ಶಾಸ್ತ್ರಿಗಳಿಗೆ ನಮ್ಮ ಊರಿಗೆ ಬಂದು ಹೋಗುವ ಅಂತ ಹೇಳಿ. ಈಗ ಬಸಲಿಂಗ ಶಾಸ್ತ್ರಿಗಳು ಕಡ್ಕೋಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದು ಗವಾರ ದಾರಿಗೆ ಅಂದ್ರೆ ಎಡ್ರಾಮಿ ದಾರಿಗೆ ಒಂದು ಬಾಗಿಲು ಕಡ್ಕೋಳ ಮಠದಾಗ ಹಳಿ ಬಾಗಿಲು. ಬಸಲಿಂಗ ಶಾಸ್ತ್ರಿಗಳಿಗೆ ಹೊಡೆದ್ರೊಳಗೆ ಕಡ್ಕೋಳ ಮಡಿವಾಳ ಕುಳಿ ಬಿಡ್ಲಕ್ಕಿತ್ತಂತ. ಅವಾಗ ಕೇಳಿದನಂತ ಮಡಿವಾಳಪ್ಪನವ್ರು ಎಲ್ಲಾರ ಅಂತೇಳಿ. ಎಲ್ಲಾರ ಒಳಗೆ ಹಾರು ನೋಡ್ರಿ ಅಂತ ಒಳಗೆ ಹಾರು ನೋಡಂತಂದ್ರ ಎಲ್ಲಾರ ತಿಳ್ಕೊಂಡು ಒಳಗ್ಬೇಕು ಅಂದ್ರೆ ನೀವು ಕುಂದ್ರೆ ಅಲ್ಲಿ ಬರ್ತಾರಂತ ತಿಳ್ಕೊಂಡ ಅಂತ ಹೋಗಿ ಕುಂದ್ರೊಳಗೆ ಅವನೇ ಕೈ ತಿಳ್ಕೊಂಡು ಬಂದಂತ. ಅರೆ ನೀವೇನ್ ಮಡಿವಾಳಪ್ಪ ಹೋಗಿ ನಾನೇ ಮಾಡಿರಪ್ಪ ಮತ್ತೆ ಕೂಳು ಬೆಡಿಲಕ್ಕತ್ತಿದ್ದೆ ನಾವು ಮತ್ತೆ ಏನ್ ಮಾಡ್ಬೇಕ್ರಿ ಬೆಡಿಬೇಕಂತ ತಿಳ್ಕೊಂಡು ಅಂದಾಗ ಬಸಲಿಂಗ ಶಾಸ್ತ್ರಿಗಳಂದ್ರಂತ ಇನ್ನ ಮಾಯಾ ಬಿಟ್ಟಿಲ್ಲೋನೋ ಅಂತ ಇವನಿಗೆ ಕೇಳಿದ್ರಂತ. ಯಾರಿಗೆ? ಕಡ್ಕೋಳ ಮಡಿವಾಳಪ್ಪ. ಮಡಿವಾಳಪ್ಪ ಮೊದಲೇ ಬಾಯಿ ಒಂದು ತಯಾರಿತ್ತು. ಅವೇನಂತ ಮಾಯ ಯಾವುದು ಹೇಳೋ ಶಾಸ್ತ್ರಿ ಕೇಳಿದ್ರೆ ಸುಮ್ಸುನೆ ಬಾಯಿ ಕಿಸ್ತ್ರಿ ಅಂತ ಅವ ಪದ ಹಾಡಿದನಂತ. ಇಂಥ ಅದ್ಭುತವಾದಂತಹ ಚರಿತ್ರೆಯನ್ನು ಹೊಂದಿದಂತಹ ಮಠ ನಿಮ್ಮ ಗಂವಾರ ಮಠ. ಅಂಥ ಪರಂಪರೆಯಲ್ಲಿ ಇವತ್ತು ವಿಶ್ವರಾಜ್ಯರು ಬಸಲಿಂಗ ಶಾಸ್ತ್ರಿಗಳು ನಾಡು ತಂಡೆಲ್ಲ ಪ್ರಖ್ಯಾತರಾಗಿ ಶಿಷ್ಯರನ್ನ ಭಕ್ತರನ್ನ ಉದ್ಧಾರ ಮಾಡತಕ್ಕಂತಹ ಒಂದು ವಾತಾವರಣವನ್ನ ನಾವು ಕಾಣತಕ್ಕಂಥವ್ರಾಗ್ತೀವಿ. ಯಾಕಂದ್ರೆ ಮನುಷ್ಯನಿಗೆ ಏನು ಬೇಕಂತಂದ್ರೆ ಗುರು ಇರ್ಲಾರ್ದ ಮೋಕ್ಷ ಇಲ್ಲ. ಅದಕ್ಕೆ ಹೇಳ್ತಾರ ನಗುರೋದಕ್ಕಂ ಶಿವಶಾಸನತಃ ಶಿವಶಾಸನತಃ ಶಿವಶಾಸನತಃ. ಅಂದ್ರ ಭಗವಂತ ಹೇಳಿದಂತ ತುಮ್ಯತ್ರ ತಿಷ್ಟಂತೆ ಭೂಮತ್ರಯ, ನೀನ್ ಎಲ್ಲಿರ್ತೀಯ ಅಂತ ತಿಳ್ಕೊಂಡು ಅಲ್ಲಿ ದೇವಲೋಕದಲ್ಲಿ ಸಭೆಯಲ್ಲಿ ಚರ್ಚೆ ಆದಾಗ ನೀವು ಭೂಮಿಗೆ ಬರ್ತೀನಿ ಅಂತ ಹೇಳ್ತಾರ, ಭೂಮಿಯಲ್ಲಿ ಇರ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರ. ಭಕ್ತರ ಅಂತರಾತ್ಮದ ಸಹಿತ ಹೋಗೋದು ಸರಿ, ಆದ್ರೆ ಯಾವಾಗಲೂ ಕೂಡ ನಿನ್ನೊಂದು ವಾಸಸ್ಥಾನ ಯಾವ್ದಂದ್ರ ಮಮ್ಮ ಭಕ್ತ ಎತ್ತರ ತಿಷ್ಟಂತಿ, ಮಮ್ಮ ಭಕ್ತ ಎತ್ತರ ತಿಷ್ಟಂತಿ ತತ್ರ ಜಂಗಮ ಗುರು ಅಂಗುಷ್ಟಾಗ್ರಿ ತಿಷ್ಟಾಮಿ ಪಾರ್ವತಿ ಅಂತ ತಿಳ್ಕೊಂಡು ಶಿವಜ್ಞಾನದಲ್ಲಿ ಹೇಳತಕ್ಕಂಥವ್ರಾಗ್ತಾರ. ಅಂತ ಒಂದು ಪರಂಪರೆಯಲ್ಲಿ ಗುರು ಸ್ಥಾನ ಅನ್ನತಕ್ಕಂಥದ್ದು ಬಹಳ ದೊಡ್ಡದು. ಅದಕ್ಕಾಗಿ ಗುರು ಇರಲಾರ್ದ ಯಾರಿಗೂ ಕೂಡ ಮೋಕ್ಷ ಅನ್ನತಕ್ಕಂಥದ್ದಿಲ್ಲ. ಒಮ್ಮೆ ದೇವರ್ಷಿ ನಾರದ ಕೈಲಾಸಕ್ಕೆ ಹೋದನಂತ. ನಾರದ ಕೈಲಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅವನು ವಿಷ್ಣು ಪರಮಾತ್ಮ ಏನ್ ಮಾಡಿದ, ಅವನನ್ನು ಕರ್ಕೊಂಡು ಸನ್ಮಾನ ಮಾಡಿದ, ಸತ್ಕಾರ ಮಾಡಿದ, ಮಡಿ ಹಚ್ಚಿದ, ಹಾರ ಹಾಕಿದ, ಉಚಿತ ಆಸನ ಮೇಲೆ ಕುಂದಿಸಿದ, ಬಹಳ ಮರ್ಯಾದೆ ಮಾಡಿದ. ಅವ ಸ್ವಲ್ಪ ಹೊತ್ತು ಕುಂತು ಮತ್ತೆ ಎತ್ತು ಹೊಂದಂತ ಸಂದರ್ಭದಲ್ಲಿ ಆ ನಾರದ ಹತ್ತತ್ತು ಹೋಗಿ ಹೊಳೆ ನೋಡಿದ. ವಿಷ್ಣು ಪರಮಾತ್ಮ ಏನ್ ಮಾಡ್ಲಕ್ಕಂತಂದ್ರ ತನ್ನ ಹೆಂಡತಿ ಅಂತ ಲಕ್ಷ್ಮಿ ಕರೆದು ಗುರುಮಯ ಸಗಣಿಯಿಂದ ಆ ನಾರದ ಕುರಿತಂತ ಸ್ಥಾನವನ್ನು ಸಾರಣೆ ಮಾಡುವ ಅಂತ ಹೇಳಿದ್ನು. ತೊಳಿಲಕ್ಕಿದ್ದ ನಾರದ ಗಾಬರಿ ಇದ್ದಾರೆ. ಇಷ್ಟು ತನಕ ಕರೆದು ನನ್ನ ಮಡಿ ಹೊಚ್ಚಾರ, ಶಾಲು ಹೊಚ್ಚಾರ, ಸನ್ಮಾನ ಮಾಡ್ಯಾರ, ಹಣ್ಣು ಹಂಪಲು ಉಚ್ಚದ ರಕ್ಷಾದಿಗಳನ್ನು ಕೊಟ್ಟಾರ, ಮರ್ಯಾದೆ ಮಾಡ್ಯಾನ. ನಾನ್ ಎದ್ದು ಬಂದ ತಕ್ಷಣ ನಾ ಕುಂತು ಸ್ಥಾನ ತೋರಿಸಕತ್ತಾನ. ಅಷ್ಟೇ ಅಲ್ಲ, ಆಕಳ ಸಗಣಿಯಿಂದ ಸ್ವಚ್ಛ ಮಾಡ್ಲಕ್ಕತ್ತಾನ. ಏನ್ ಅರ್ಥ ಅಂದು ವಾಪಸ್ ಹೋಗಿ ಕೇಳಿದಂತ, ನನಗಿಷ್ಟು ಮರ್ಯಾದೆ ಮಾಡಿದೆ, ನಾ ಕುಂತು ಹೋದ ನಂತರ ನಾ ಕುಳಿತಂತ ಸ್ಥಾನ ನೀ ಯಾಕೆ ಸ್ವಚ್ಛ ಮಾಡಿದೆ ಅಂತ ಕೇಳಿದ್ರ, ನೀನು ನಗುರಿ ಇದಿ ಅಂದ್ರೆ ಗುರು ಇರ್ಲಾರ್ದಂತ ವಸ್ತು ಇದೆ. ಗುರು ಇರ್ಲಾರ್ದಂತ ವಸ್ತು ಕೈಲಾಸದಲ್ಲಿ ನೀವು ಬಂದು ಕುಳಿತಂತಂದ್ರೆ ಆ ಕುಳಿತಂತ ಸ್ಥಾನ ಮಲಿನಾಗ್ತಾ ತಿಳ್ಕೊಂಡು ಗುರುಮಯದಿಂದ ಅದನ್ನ ಸಾಧನೆ ಮಾಡಿದೆ ಅಂತ ಹೇಳಿದ. ಅಂದ್ರೆ ನನಗ ಮಲಿನತೆ ಕಳ್ಕೋಬೇಕಾದ್ರೆ ನಾ ಏನ್ ಮಾಡ್ಬೇಕು? ಒಬ್ಬ ಯೋಗ್ಯ ಗುರುವಿನನ್ನ ನೀನು ಆಶ್ರಯಿಸುವ ಅಂತ ತಿಳ್ಕೊಂಡು ಹೇಳಿದ. ನಾನು ಎಲ್ಲಿ ಸಿಗ್ತೇನೆ ನನ್ನ ಗುರು? ಏನೂ ಇಲ್ಲ, ಇಂಥಲ್ಲಿ ಹೋಗು,
ಒಂದು ಹಾಳು ಒಂದು ಮಠ ಇರ್ತದೆ. ಆ ತಕ್ಷಣ ಆ ಮಠದಲ್ಲಿ ಯಾರು ಕಾಣ್ತಾರ ಅವರೇ ನಿಮ್ಮ ಗುರು ಸರಿ ಅಂತ ತಿಳ್ಕೊಂಡು ಇಳಿದು ಬಂದ. ಯಾರು ಇಳಿದ ತಕ್ಷಣ ಮೊದಲು ಯಾರು ಸಿಗ್ತಾರೋ ಅವರೇ ನನ್ನ ಗುರು. ಹೋಗಿ ಹೊರಡಿದ, ಕೆಳಗೆ ಬಂದ ತಕ್ಷಣ ಗುರುವಿಗಾಗಿ ಹುಡುಕಾಡ್ಕೊಂಡು ಬಂದ. ಹೋಗಿ ನೋಡಿದ ನಂತರ ಗುರು ಎಕಡೆ ಕುಂತಿದ್ದವ, ಎಕಡೆ ಬಟ್ಟು ಹೆಂಗೋ ಇದ್ದ. ಅವನಿಗೇನು ಕ್ರಿಯಾಚರಣೆ ಗೊತ್ತಿತ್ತು ಏನು ಗೊತ್ತಿಲ್ಲ. ಇವಂದ ನಾ ದೊಡ್ಡ ದೇವರ್ಷಿ ಇದ್ದೇನೆ, ನಾ ಇವನಿಗೆ ಗುರು ಅಂತ ತಿಳ್ಕೊಂಡು ಹೆಂಗ್ ಹೋಗ್ಬೇಕು. ಆದ್ರೂ ವಿಷ್ಣು ಪರಮಾತ್ಮ ಹೇಳ್ಯಾನ ಅಂತಂದ್ರೆ ಏನಾಗಾಗ್ಲಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ. ಮಾತು ಮನಸ್ಸು ಸರಿಯಾಗ್ಲಿಲ್ಲ. ಏನೋ ನಾನು ಗುರು ಬಂದ್ರೆ ನಾ ಏನೋ ಆಸೆ ಇಟ್ಕೊಂಡು ಬಂದಿದ್ದೆ. ನಾನು ದೇವರ್ಷಿ ಅಂತ ತಿಳ್ಕೊಂಡು ಹೇಳ್ತಾರೆ. ದೇವಲೋಕ, ಮಂತ್ರಲೋಕ, ಪಾತಾಳ ಲೋಕದಲ್ಲಿ ನನ್ನದೇ ಆದಂತ ಒಂದು ವೈಶಿಷ್ಟ್ಯವನ್ನು ಹೊಂದಿದ್ದೆ ನಾನು. ಆದ್ರೆ ನನಗಿಲ್ಲಿ ಹಿತ್ತ ಗುರು ಸಿಕ್ಕನಲ್ಲ ಅಂತ ಹೇಳ್ಕೊಂಡು ವಾಪಸ್ ಹೋಗಿ ಯಾರ ನಾರದ ಹೋಗಿ ವಿಷ್ಣು ಪರಮಾತ್ಮ ಕೇಳಿದ, ಏನು ಪರಮಾತ್ಮ, ನಾನು ಭೂಲೋಕಕ್ಕೆ ಹೋದಾಗ ನನ್ನಂತವ್ನಿಗೆ ಎಂಥ ಗುರು ಕೊಟ್ಟಲ್ಲ ಅಂತ ಕೇಳಿದ್ನು. ಕೇಳಿದಾಗ ವಿಷ್ಣು ಪರಮಾತ್ಮ ಸಿಟ್ಟಿಗೆ ಅಂದಂತ, ನೀನು ಗುರುವಿನ ಬಗ್ಗೆ ನಿಂದೆ ಮಾಡಿದೆ, ಗುರು ಇಂಥವನ ಅಂಥವನ ತಿಳ್ಕೊಂಡು ನನ್ನ ಮನಸ್ಸಿನಲ್ಲಿ ಸಂಶಯ ಬಂತಂದ್ರೆ ಚೌಡೇಸಿ ಜನ್ಮ ನೀ ಯೋನಿಯಲ್ಲಿ ಹುಟ್ಟಿ ಬಾ ಅಂತ ಹೇಳ್ಬಿಟ್ಟು ಬರ್ತಾನೆ, ನೀನು ಹೋಗ್ಬಿಡಲಿ. ಅವನು ನಾರದ ಗಾಬರಿ, ಅಷ್ಟು ಸಾವಿರ ಅಷ್ಟು ಲಕ್ಷ ಜನ್ಮ ದಾಟಿ ಬರ್ಬೇಕಾದ್ರೆ ಹೆಂಗ ನನ್ನ ತಪ್ಪಾಯ್ತು, ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಮತ್ತೆ ಕಾಲು ಹಿಡಿದು ಮಾಡ್ತಾರೆ. ಚೌಡೇಸಿ ಲಕ್ಷ ಯೋನಿಯಲ್ಲಿ ತಿರುಗಾಡಿ ಬಾ ತಿಳ್ಕೊಂಡು ಶಾಪ ಕೊಟ್ಟಿದ್ದ ದೇವರ್ಷಿ, ನಾನು ಏನ್ ಮಾಡ್ಲಿ, ನಾ ಕೊಡೋದೊಂದೇ ನನ್ನ ಕೆಲಸ, ಏನನ್ನೋದು ನನ್ನ ಗುರುಗಳು ಕೇಳ್ಬೇಕಾದ್ರ ಅಂತ ತಿಳ್ಕೊಂಡು ಹೋದನಂತ. ಹೋಗಿ ಕುಂದ್ರದೊಳಗ ಗುರುಗಳು ಪಾಪ ಅಂತಂದು ಹೋಗಿ ನಮಸ್ಕಾರ ಮಾಡಿದ. ಮಾಡಿ ಹ್ಯಾಂಗ್ ಮಾಡಬೇಕು, ಹಿಂಗ್ ನಾನು ನಿಮ್ಮನ್ನು ನೋಡಿದ ತಕ್ಷಣ ನೀವೇ ನಮ್ಮ ಗುರುಗಳು ಅನ್ನಬೇಕು ಅಂತ ತಿಳ್ಕೊಂಡು ಅಂದ್ಕೊಂಡಿದ್ದೇವೆ ನಾವು. ಆದ್ರೆ ನಿಮ್ಮ ನೋಡಿ ನನಗೆ ಸಂಶಯ ಬಂತು. ಸಂಶಯ ಬಂದ ಸಲದ ಹೋಗಿ ಮತ್ತೆ ದೇವರ್ಷಿ ಹತ್ರ ಕೇಳಿದಾಗ ಆ ದೇವರ್ಷಿ ಹೇಳಿದ್ರು, ಶಿವರೇಶಿಲಾತ ಜನ್ಮದಲ್ಲಿ ನೀವು ತಿರುಗಾಡಿ ಬಾ ಅಂತ ಹೇಳ್ಯಾರ. ಅದಕ್ಕೆ ಅಷ್ಟು ಜನ್ಮದಲ್ಲಿ ತಿರುಗಾಡಬೇಕು, ಎಷ್ಟು ನನ್ನ ಪಾಪ ಕರ್ಮದಾಯ್ತು ಅಂತ ತಿಳ್ಕೊಂಡಂದ್ರೆ ಗುರು ಯಾಕಡೆ ಕುಂತಿದ್ದಂತ ಅವ ಅನ್ನಂತ ಅದೇನ್ ಮಾತು ದೊಡ್ಡ ಗುರು ಅಂತ ಹೇಳಿದ. ಅವ ಕೊಡೋದು ಕೊಟ್ಟಿರ್ಬೇಕಾದ್ರೆ ಪರಿಹಾರ ಮಾಡೋ ನಾಯಿಗಿನ ದೇವರಲ್ಲ, ಅವ್ರ ಅಪ್ಪ ಕೊಡ್ಲಿ, ಒಂದು ಕೊಡ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಕೂಡ ಕೊಡ್ಲಿ, ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಅಷ್ಟು ಒಂದು ಗೆರೆ ಹಾಕಿದಂತ 1 2 3 4 ಗೆರೆ ಹಾಕಿ ಆ ನಾರದನ್ ಹೇಳಿದಂತ ಒಂದು ಸರ್ತಿ ಹಿಂಗ್ ಉಳ್ಳಾಡ್ಕೋಂತ ಬಂದು ಈ ಗೆರೆಯಿಂದ ಆ ಗೆರೆಗೆ ಮುಟ್ಟು ಹುಡುಗ ದಾಟಪ್ಪ ಅಂತ ತಿಳ್ಕೊಂಡಂತ. ದಾಟಿದ ನಂತರ ಆ ಗುರು ಹೇಳಿದಂತ, ಹರ ಮುನಿದರೆ ಗುರು ಕಾಯೋನು, ಹರ ಎಂಥದೇ ಕಷ್ಟ ಕೊಡಲಿ ಅದರ ಪರಿಹಾರ ಮಾಡತಕ್ಕಂಥ ಶಕ್ತಿ ಯಾರಲ್ಲ ಬಂದ್ರೆ ಅದು ಗುರುವಿನ ಹತ್ರ ಅದ. ಯಾರ ಹತ್ರ ಅದ? ಗುರುವಿನ ಹತ್ರ. ಗುರು ಬ್ರಹ್ಮ ಆಗ್ಬೋದು, ಗುರು ವಿಷ್ಣು ಆಗ್ಬೋದು, ಗುರು ಮಹೇಶ್ವರ ಆಗ್ಬೋದು. ಆದ್ರ ಮಹೇಶ್ವರ ಗುರು ಆಗಕ್ ಸಾಧ್ಯ ಇಲ್ಲ, ವಿಷ್ಣು ಗುರು ಆಗಕ್ ಸಾಧ್ಯ ಇಲ್ಲ, ಮತ್ತೆ ಬ್ರಹ್ಮ ಗುರು ಆಗಕ್ ಸಾಧ್ಯ ಇಲ್ಲ. ಮೂರು ಪಾತ್ರಗಳನ್ನು ಯಾರು ನಿರ್ವಹಿಸ್ತಾರಂತಂದ್ರೆ ಗುರು ನಿರ್ವಹಿಸಬಹುದು. ಗುರುವಿನ ಅಂತಃಕರಣ ದೃಷ್ಟಿ ನಿಮ್ಗಾಗ್ಲಿತ್ತಂತಂದ್ರೆ ನೀನೊಲಿದರೆ ಬೆರಡು ಪುನರ್ವೋದಯ್ಯ, ನೀನೊಲಿದರೆ ಬೆರಡು ಹಯನೋದಯ್ಯ, ನೀನೊಲಿದರೆ ವಿಷವೆಲ್ಲ ಅಮೃತ ಹೌದಯ್ಯ ಅನ್ನತಕ್ಕಂಥ ಮಾತಿನಂತೆ ನೀವು ಹೋಗಿ ಭೇಟಿಯಾಗಿ ಬಾ ಅಂತ ತಿಳ್ಕೊಂಡ್ಬಂದು ಅವ್ರ ಹತ್ರ ಹೋದಾಗ ಬ್ರಹ್ಮಶ್ರೀ ವಿಷ್ಣು ಅನ್ನಂತ, ಈಗ ಪವಿತ್ರಾತ್ಮನಾದಕ ನೀನು, ನಾನು ಬೇರೆಲ್ಲ ನೀನು ಬೇರೆಲ್ಲ, ನೀನು ಲೋಕದಲ್ಲಿ ದೇವರ್ಷಿಯಾಗಿ ಹಿರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಂತೆ. ಹಾಗೆ ಬಂಧುಗಳಾದವರು ಬಂದೊಂದು ಹೋಗುವವರು ಬಂಧನವ ಕಳೆಯಲು ಹಿರಿಯರು, ಗುರುವಿನಿಂದ ಬಂಧುಗಳು ಅಂತ ತಿಳ್ಕೊಂಡು ಹೇಳುವಂತವ್ರು ಅಂತಾರೆ. ಗುರು ಸಮರ್ಥನ ಒಂದು ಅಂತಃಕರಣ ದೃಷ್ಟಿ ನಮ್ಮಾಗಬೇಕು ಅಂತಂದ್ರೆ ಜನ್ಮ ಪಾವನ ಆಗತಕ್ಕಂಥದ್ದಾಗ್ತದೆ. ನ್ಯೂಟನ್ನ ತತ್ವಜ್ಞಾನ ಇವತ್ತು ಮೇಲೆಸಿದಂತಹ ಕಲ್ಲನ್ನ ಕೆಳಗೆ ಬೀಳುತ್ತನ್ನುವಂತ ಒಂದು ವಿಚಾರ ಎಲ್ಲರಿಗೂ ಗೊತ್ತು. ಮ್ಯಾಗ ಒಂದದ್ದು ಕೆಳಗೆ ಬೀಳುತ್ತನ್ನುವಂತ ವಸ್ತು ತತ್ವ ಎಲ್ಲರಿಗೂ ಗೊತ್ತು. ಕೆಳಗೆ ಬಿಟ್ಟಂತ ಮ್ಯಾಗ ಎತ್ತತಕ್ಕಂಥ ಶಕ್ತಿ ಯಾರಲ್ಲಿ ಆದಂತಂದ್ರ ಅದು ಗುರುವಿನ ತತ್ವಜ್ಞಾನದಲ್ಲಿ ಮಾತ್ರ ಅದು ನಾವು ಕಾಣತಕ್ಕಂಥವರಾಗ್ತೀವಿ. ಅದಕ್ಕೆ ಅಸ್ಥಿರವಾದ ಪ್ರಪಂಚವನ್ನ ಮೋಹಿಸೋದಕ್ಕಿಂತ ಎಲ್ಲ ಪ್ರಪಂಚ ಎಲ್ಲರೂ ಬಿಟ್ಟು ಹೋಗ್ತೀವಿ ನಾವು. ಒಬ್ಬ ಜ್ಞಾನಿಗಳು ಹೇಳಿದ್ರು, ಅಸ್ಥಿರವಾದ ಪ್ರಪಂಚವನ್ನು ವಹಿಸೋದಕ್ಕಿಂತ ಒಬ್ಬ ಸದ್ಗುರುನಾಥನನ್ನು ಮೋಹಿಸಿದ್ರೆ ಜೀವನ ಸಾಫಲ್ಯ ಆಗತಕ್ಕಂಥದ್ದಾಗ್ತದ. ಅಂತಹ ಒಂದು ವಿಚಾರಗುಣಗಣವಾಗಿ ವಿಶ್ವರಾಜರು, ಬಸವಲಿಂಗ ಶಾಸ್ತ್ರಗಳು ಮತ್ತು ಆ ಪರಂಪರೆಯಲ್ಲಿ, ಮಠದ ಪರಂಪರೆಯಲ್ಲಿ ಬರತಕ್ಕಂಥ ಅನೇಕ ಜ್ಞಾನಿಗಳು ಕೇವಲ ಒಂದೇ ಜನ್ಮದ ನಿಮಗ ದಾರಿ ತೋರಿಸಿ ಹಚ್ಚಿದಂತಹ ಕಂಟಕವನ್ನು ದೂರ ಮಾಡಿ ಮುಕ್ತಿ ತೋರಿಸಕ್ಕಂಥ ಕಾರ್ಯ ಮಾಡಲಿಲ್ಲ.
ಜನ್ಮ ಜನ್ಮದಲ್ಲಿ ಬಂದಂತಹ ಕಂಟಕವನ್ನ ಹೋಳು ಮಾಡಿ ತತ್ವ ಜ್ಞಾನದ ರೂಪವಾಗಿ ನಿಮಗೆ ಸಾಫಲ್ಯ ಜೀವನವನ್ನು ಕೊಡತಕ್ಕಂಥ ಶಕ್ತಿ ಎಲ್ಲಿತ್ತಂತ ಕೇಳಿದ್ರೆ ಅದು ಗಂವಾರ ಮಹಾಮಠದಲ್ಲಿತ್ತು. ಅದು ಹೆಂಗಂದ್ರೆ ವಿಶ್ವರಾಜ್ಯರು ಪುರಾಣ ಹೇಳಕ್ ಹೋಗಿರ್ತಾರೆ. ವಿಶ್ವರಾಜ್ಯರು ಮೊದಲು ಪುರಾಣಿಗಳನ್ನೆಲ್ಲ ಹೇಳ್ಕೊಂತಿದ್ರು. ಬದಲಿನ ಶಾಸ್ತ್ರಗಳು ವಿಶ್ವರಾಜ್ಯರು ಪುರಾಣ ಹೇಳ್ಕೊಂತಿದ್ರು. ಇಲ್ಲಿ ಟೇಂಗಡಿ ಅಂತ ಬರ್ತಾರೆ, ಚಿತ್ತಾಪುರ ಹತ್ರ ಟೇಂಗಡಿ. ನಿಮಗೆಲ್ಲ ಊರ ಹೆಸರು ಸ್ವಲ್ಪ ವಿಚಿತ್ರ ಅನಿಸಬಹುದು. ಟೇಂಗಡಿ ಅಂತ ಅನ್ನುವಂಥ ಊರಿಗೆ ವಿಶ್ವರಾಜ್ಯರು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಪುರಾಣ ಪ್ರಾರಂಭ ಆಯಿತು. ಬಸವ ಪುರಾಣ ಸುಮಾರು ದಿವಸ ನಡೀತು. ಪುರಾಣ ಇಲ್ಲಿ ನಡೀತು. ನಡೆದಂತ ಸಂದರ್ಭದಲ್ಲಿ ಪುರಾಣ ಪಕ್ಕಕ್ಕೆ ಒಂದು ದೊಡ್ಡ ಗಿಡ ಇತ್ತು. ಆ ಗಿಡದ ಮ್ಯಾಗ ಎರಡು ಗುಬ್ಬಿಗಳು ಬಂದು ಕುಂದಿರ್ತಿತ್ತು. ಒಂದು ಹೆಣ್ಣು ಗುಬ್ಬಿ, ಒಂದು ಗಂಡು ಗುಬ್ಬಿ ಕುಂದಿರ್ತಿತ್ತು. ಈ ಪುರಾಣ ನಂತರ ಪ್ರಾರಂಭ ಆಗ್ತಿತ್ತು. ಅವು ಬಂದು ಕುಂದಿರ್ತಿದ್ದು. ಪುರಾಣ ಬಿಟ್ಟ ನಂತರ ಬುರ್ರ ಹಾರು ಹೋಗ್ತಿದ್ದ. ರಾತ್ರಿ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ. ಹಿಂಗೆ ನಡೀತು. ದಿವಸ ಬರ್ಬೇಕು, ಬಂದಿರ್ಬೇಕು, ಮಂದಿ ನೋಡ್ಬೇಕು, ಹೋಗ್ಬೇಕು, ಹಿಂಗೆ ನಡೀತು. ಕೊನೆಗೆ ಪುರಾಣ ಮಂದಿರ ನಾಳೆಗೆ ಇತ್ತು. ಇವತ್ತು ಅವ್ರು ಕರೆದು ಹೇಳ್ತಾರೆ, ನೋಡ್ರಪ್ಪ ನಾಳೆ ಪುರಾಣ ಮಹಾಮಂಗಲ ಅದ. ಆ ಗುಬ್ಬಿಗಳಲ್ಲಿ ಕುಂದಿರ್ತಾವಲ್ಲ, ಗುಬ್ಬಿಡಿ ಕುಂದಿರುವಂತ ಗಿಡದ ಕೆಳಗೆ ಸಾರಣೆ ಮಾಡ್ರಿ ಅಂತ ಹೇಳಿದ್ರು. ಸಾರಸ್ರಿ ಅಂತ ಹೇಳಿ ಆಯ್ತು ಅಂತ ತಿಳ್ಕೊಂಡ್ರು. ಸಾರಿಸಿದ್ರು. ಅಪ್ಪ ಹಿಂಗೆ ಕನಕತ್ತಾರ ಅಂತ ತಿಳ್ಕೊಂಡ್ರು. ಪುರಾಣ ಮುಗಿತು. ಮುಗಿದಂತ ಸಂದರ್ಭದಲ್ಲಿ ವಿಶ್ವರಾಜರು ಇದು ಕೇಳಿದಂತವನಿಗೆ ಹೇಳಿದಂತವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಜನ್ಮ ಜನ್ಮದಂಟದಂತ ಕರ್ಮಾದಿಗಳು ದೂರ ಆಗಲಿ, ಪಾಪದಿಂದ ವಿಮುಕ್ತನಾಗಲಿ ಅಂತ ಅಂದ ತಕ್ಷಣ ಅವೆರಡೂ ಗುಬ್ಬಿಗಳು ಚಟಪಟ್ನ ಒತ್ತಾಡಿ ಕೆಳಗೆ ಬಿಟ್ಟು ಪ್ರಾಣ ಬಿಟ್ಟು. ಅವಾಗ ಮಂದಿ ಹತ್ರ ತಪ್ಪೋರೆ ದಿನಾಲು ಗುಬ್ಬಿಗಳು ಬರ್ತಿತ್ತು, ಕೇಳುತ್ತಿತ್ತು, ಹಾಲು ಹೋಗ್ತಿತ್ತು. ಇವತ್ತಾಕೆ ಅದು ಅಂದಾಗ ವಿಶ್ವರಾಜ್ ಹೇಳಿದ್ರಂತೆ, ಎಂಥ ಅಪರೋಕ್ಷವಾದಂತ ಜ್ಞಾನ ನೋಡು. ಈ ಗುಬ್ಬಿಗಳು ಬೇರೆ ಯಾವ ಅಲ್ಲ, ಇದೇ ಊರಾಗ ಇಂಥವ್ರ ಮನಿ ಅಂತ ಇರ್ಬೇಕಲ್ಲ ಅಂತ ಕೇಳಿದ್ರು. ಇಂಥವ್ರ ಮನಿ ಆದ್ರೆ ದೊಡ್ಡ ಶ್ರೀಮಂತರ ಮೊದಲು ದೊಡ್ಡ ಶ್ರೀಮಂತರಿದ್ರಂತ್ರಿಪ್ಪ. ಆ ಮನೆತನದಲ್ಲಿ ಇಬ್ಬರು ದಂಪತಿಗಳು, ಅದು ಹೆಸರು ಹೇಳಿದ್ರ, ಯಜಮಾನ್ಯ ಹೆಸರು ಇದು, ಹೆಣ್ಮಗಳ ಹೆಸರು ಇದು. ಇಬ್ಬರು ಇಂಥ ಸಂಸಾರ ನಡೆಸುವಂತ ಸಂದರ್ಭದಲ್ಲಿ ದೇವರು ಸಾಕಷ್ಟು ಕೊಟ್ಟಿದ್ದ. ಅದು ದಾನ ದೊರೆಯಲು ಅರಿಯದಂತ ಮೂಢನಿಗೆ ಏನಾಯ್ತು ಒಂದು ದಿವಸ ಅಂದ್ರೆ, ಒಬ್ಬ ಭಿಕ್ಷುಕ ಬಂದು ಏನಾದ್ರೂ ದಾನ ಕೊಡ್ರಿ ಹೊಸ್ತೇನೆ ಅಂತ ತಿಳ್ಕೊಂಡಂದಾಗ ನಮ್ಮ ಹತ್ರ ಏನೂ ಇಲ್ಲ, ನೀವು ತಿರುಗಾಡಿ ತಿಂತಿದಲ್ಲಪ್ಪ, ದುಡಿದ್ರೆ ಎಷ್ಟೋ ಹೊಟ್ಟೆ ತುಂಬುತ್ತದೆ, ಹಿಂಗ್ಯಾಕ್ ಮಾಡ್ತೀನಿ, ನೀನು ಕೊಡಂಗಿಲ್ಲ ನಡಿ ಅಂತ ತಿಳ್ಕೊಂಡಂದಾಗ ಅವ ಏನೋ ಮನಸ್ಸಿನೊಂದು ಶಾಪ ಕೊಟ್ಟು ಏನಂತಂದ್ರೆ, ದಾನ ಧರ್ಮವನ್ನು ಅರಿಯಲಾಗ ನೀನು ಪಕ್ಷ ಜನ್ಮವಾಗಿ ನೀನು ತಿರುಗಾಡ ಅಂತ ತಿಳ್ಕೊಂಡು ಶಾಪ ಕೊಟ್ಟ. ಅವಾಗ ಹೆಂಡತಿ ಗಂಡಗ, ಏನ್ರಿ ನೀವು ಪಟ ಹಿಂಗ್ ಅಂದು ಬಿಟ್ರಿ, ಅದು ಸಾಧು ಹಂಗ ಅನ್ನಕತ್ತಾನ, ಏನಾಗ್ತದೆ ಏನಲ್ಲಿ ಇದ್ರ ಬಾಯಿ ಸರಿ ಇರಂಗಿಲ್ಲ, ತಪ್ಪಾಯ್ತು ಅಂತ ತಿಳ್ಕೊಂಡು ಕಾಲು ಹಿಡಿದ ಅಂದಾಗ, ಆಯ್ತು ಅಂತ ತಿಳ್ಕೊಂಡು ತಪ್ಪಾಯ್ತು ಅಂತ ಕಾಲು ಹಿಡಿದಾಗ, ಯಪ್ಪ ನೀನು ನಮಗ ಶಾಪ ಅಂತ ತಿಳ್ಕೊಂಡು ಕೊಟ್ಟು ಸಿಟ್ಟಿನಿಂದ ಒಂದು ಮಾತು ಅಂದಿ, ಆ ಮಾತಿಗೆ ಎಂದು ವಿಮೋಚನೆ ಆದ ಅಂದಾಗ ಅವ್ರು ಹೇಳಿದಂತ, ಒಂದು ಕಾಲಾಂತರದಲ್ಲಿ ಒಬ್ಬ ಪರಶುನ ಅವತಾರಿಯಾದಂತ ಗವಾರದ ವಿಶ್ವರಾಜರು ಬರ್ತಾರ, ಈ ಊರ ಪುರಾಣ ಹೇಳ್ತಾರ. ಆ ಪುರಾಣವನ್ನು ಕೇಳಿ ನಿನಗೆ ಪಕ್ಷ ಜನ್ಮದಿಂದ ಮುಕ್ತಿ ಆಗ್ತದೆ, ಅಲ್ಲಿವರೆಗೂ ನೀವು ಪಕ್ಷಿಗಳಾಗಿರ್ಲಿ ಅಂತ ತಿಳ್ಕೊಂಡು ಹೇಳಿದ. ಅದೇ ಜನ್ಮದ ತಾತ್ಪರ್ಯಕಾರರು ಬಂದಿದ್ರು ಅಂತ ತಿಳ್ಕೊಂಡು ಹೇಳಿದ್ರಂತ. ಇಂಥ ಪರಮ ಜ್ಞಾನಿಗಳನ್ನ ಕೊಟ್ಟಂತಹ ಮಠ ಯಾವ್ದಂತ ಕೇಳಿದ್ರೆ, ಗಂವಾರ ಪಂಚಾಯತರ ತೋಪುಕಟ್ಟಿ ಹಿರೇಮಠ, ಬನ್ನಿ ಬಸವಾರರಿಂದ ಸಂಸ್ಥಾಪಿಸಲ್ಪಟ್ಟಂತಹ ಮಹಾಮಠ. ಅನೇಕಾನೇಕ ಪಂಡಿತರು, ಪೂಜ್ಯವಾದರು, ಅನೇಕಾನೇಕ ಪೌರ ಪುರುಷರು, ತ್ರಿಕಾಲ ಜ್ಞಾನಿಗಳಾಗಿ ಹೋದಂತ ಮಠದ ಪರಂಪರೆಯಲ್ಲಿ ಬಂದಂತ ಈ ನಿಂಬಾಳ ಮುಂಚಿನಾಳ ಕುಟುಂಬ ಯಾವಾಗಲೂ ಕೂಡ ಚಂದ್ರಶೇಖರಪ್ಪರು ಯಾವಾಗ ಒಂದು ವಾರ ಹೋಗಿದ್ದೆ ಅಂತ ತಿಳ್ಕೊಂಡಂದ್ರೆ ನಿಂಬಾಳ ಹೋಗ್ತೀನಿ ನಾವು. ಇಲ್ಲಿ ಬಂದು ಅಲ್ಲಿ ಇಲ್ಲಿ ಎಲ್ಲರ ಮನೆ ತಿರುಗಾಡ್ಕೊಂತ ಪೂಜಾ ಪಾಠ ಪ್ರಸಾದ ಮಾಡ್ಕೊಂತಿರ್ತಿದ್ದ. ಮತ್ತೆ ಮಿಂಚನಾಳ್ ಸರ್ ಆ ಕಡೆ ಬಂದು, ಶಿವರಾಯ ಮಿಂಚನಾಳ್ ಸರ್ ಪಾಪ ಅವನ ಆ ಕಡೆ ತಿರುಗಾಡ್ಕೊಂಡು ಬಂದು ಏನೋ ಒಂದು ಕಾಲಕ್ಕೆ ದೇಹ ಹೋಗತಕ್ಕಂಥದ್ದು ಸಹಜ ಅದ. ಇಲ್ಲಿ ಬಂದು ಇಲ್ಲೇ ಬಂದು ಉಳ್ಕೊಂಡ ಅಂತಿದ್ದ, ಅಪ್ಪ ನಾ ಅಲ್ಲೇ ಇದ್ದು ನಾ ಇನ್ನೂ ತೋಡಿದ್ರೆ ಸಾಯ್ತಿದ್ದೆ ಅಂತಿದ್ದೆ. ಸಾಯಿಸ್ಬೇಕಂತ ತಿಳ್ಕೊಂಡು ಅಂದಾಗ ಸಾವಂತದ ಹೋಗ್ತೀನಿ ಅಂತ ತಿಳ್ಕೊಂಡು ಆ ಕಡೆ ಹೋದ್ರೆ ನೀ ಬರ್ತೀನಿ ಈ ಕಡೆ ಬರ್ತೀನಿ ಅಂತ ಇರ್ತದೆ. ಅದಕ್ಕೆ ಅದೇ ಊರಿಗೆ ಕರ್ಕೊಂಬಂತೇನೋ ಗೊತ್ತಿಲ್ಲ. ಪಾಪ ಇಲ್ಲಿ ಬಂದು ಇಂಡಿಯಲ್ಲಿದ್ದು ಅವನು ಒಳ್ಳೆ ಗುರು ಸೇವೆ ಮಾಡ್ಕೊಂತ ಬಂದು ಇಲ್ಲಿ ತಮ್ಮ ದೇಹವನ್ನು ಬಿಟ್ಟರು ಅಂತ ತಿಳ್ಕೊಂಡು ಕೇಳುವಂತವ್ರಾಗ್ತೀವಿ. ಮತ್ತ ಅವರು ಲಿಂಗ ಯಜಮಾನ ಪರಿಸ್ಥಿತಿಗೆ ಬರ್ತಿದ್ದೆ ನಾವು ಯಾವಾಗ ಸ್ವಲ್ಪ ಅದನ್ನ ಯಾವನಪ್ಪ ಶಿಷ್ಮಕ್ಳ ಮನೆ ಅದ ಹೋಗೋದು ನಡಿ ಅಂತ ತಿಳ್ಕೊಂಡಂದ್ರೆ ಆಯ್ತು ನಡ್ರಿ ಅಂತ ತಿಳ್ಕೊಂಡು ನಾವು ಬರ್ತಿದ್ದೆವು. ಇಲ್ಲಿ ತುಮಕೂರಿಗೆ
ಹೋದ ನಂತರ ಗವಾರ ಮಠ, ಅಬ್ಬೆ ತುಮಕೂರು ಮಠ, ಅವೆಲ್ಲ ಮಠಗಳಲ್ಲಿ ಬರತಕ್ಕಂಥ ಅಸಂಖ್ಯಾತ ಭಕ್ತರ ಮತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಇನ್ನಿತರ ಶಾಲೆ ಕಾಲೇಜುಗಳ ವ್ಯವಸ್ಥೆಯಲ್ಲಿ ನಮಗೆ ಟೈಮ್ ಕೂಡ ಆಗಂಗಿಲ್ಲ. ಆದ್ರೂ ನಮ್ಮ ಸಣ್ಣ ತಮ್ಮ ಮಲ್ಲಪ್ಪ ಬರ್ಬೇಕಪ್ಪ ನೀನು ಅಂತ ತಿಳ್ಕೊಂಡು ಅಂದ್ರೆ ಆಯ್ತು ಅಂತ ತಿಳ್ಕೊಂಡು ಹೇಳಿ ಸಮಯ ಒದಗಿಸಿಕೊಂಡು ಬಂದಂತದ್ದಾಯ್ತು. ಇಲ್ಲಿ ಬಹಳ ದೂರದಿಂದ ಅಂದ್ರೆ ಸುಮಾರು ಒಂದು 2-3 ಕಿಲೋಮೀಟರ್ ಸಹಿತ ಇರ್ಬೋದು, 100-200 ಸಹಿತ ಇದ್ರೂ ಕೂಡ 220 ಕಿಲೋಮೀಟರ್ ದೂರ ಇದ್ರೂ ಕೂಡ ಗುರುಗಳ ಮಠ ನಿಮಗೆ ದೂರ ಅಂತ ನಿಮಗೆ ಅನ್ಸಂಗಿಲ್ಲ, ಶಿಷ್ಯರು ನಮಗೆ ದೂರ ಅಂತ ತಿಳ್ಕೊಂಡು ನಮಗೆ ಅನ್ಸಂಗಿಲ್ಲ. ಒಟ್ಟಾರೆ ಭಾವನಾತ್ಮಕವಾದಂತಹ ಸಂಬಂಧ ಇದು ಕಾಲದಿಂದಲೂ ಕೂಡ ಬಂದಂತದ್ದಾದ ವಿಶ್ವಾರಾಧನ ಕೃಪಾ ಕಟಾಕ್ಷ, ಬಸವಲಿಂಗಾರ್ಯರ ಕೃಪಾ ಕಟಾಕ್ಷ, ಆ ಮನೆತನದ ಪುಣ್ಯ ಪುರುಷರ ಕೃಪಾ ಕಟಾಕ್ಷ ಶಿಷ್ಯ ಮತ್ತು ಸದ್ಭಕ್ತರ ಮೇಲೆ ಇರಲಿ. ಅವರೆಲ್ಲರೂ ಕೂಡ ಅಂತಃಕರಣ ದೃಷ್ಟಿಯಿಂದ ನೋಡ್ಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನ ಈ ಮಿಂಚನಾಳ್ ಪರಿಹಾರದ ವತಿಯಿಂದ ಬಂದಂತ ಸದ್ಭಕ್ತರ ವತಿಯಿಂದ ವಿಶ್ವಾರಾಧರಲ್ಲಿ ಬಸವೇಶ್ವರ ಶಾಸ್ತ್ರಗಳಲ್ಲಿ ಹೇಳಿಕೊಳ್ಳುತ್ತಾ ಆಗಮಿಸಿ ಉಪಸ್ಥಿತರಿರತಕ್ಕಂಥ ಎಲ್ಲರಿಗೂ ವಿಶ್ವಾರಾಧನು ಬಸವಲಿಂಗ ಶಾಸ್ತ್ರ ಆಯುಷ್ಯ ಕೊಡ್ಲಿ ಮತ್ತೆಲ್ಲವನ್ನೂ